ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿಯ ಬಗ್ಗೆ ಏನ್ ಹೇಳೋಣ? ಕಲೆ ಅನ್ನೋದು, ಕ್ರಿಯಾಶೀಲತೆ ಅನ್ನೋದು, ಪ್ರತಿಭೆ ಅನ್ನೋದು ಬಹುಶಃ ಇವರೊಬ್ಬರಿಗಷ್ಟೇ ಅಲ್ಲ, ಇಡೀ ಕುಟುಂಬಕ್ಕೆ ಭರಪೂರವಾಗಿ ಒಲಿದು ಬಂದಿದೆ ಅಂತ ಹೇಳಬಹುದು. ಇವರು ಪ್ರಸಿದ್ಧ ಖಳನಟನ ಪತ್ನಿಯೂ ಹೌದು, ಸ್ಟಾರ್ ನಿರ್ದೇಶಕರ ತಾಯಿಯೂ ಹೌದು, ಟ್ರೆಂಡಿಂಗ್ ಜೋಡಿಯ ಅಮ್ಮ ಅತ್ತೆನೂ ಹೌದು. ಆದರೆ ಈ ಎಲ್ಲ ಜನಪ್ರಿಯ ವ್ಯಕ್ತಿತ್ವಗಳ ಮಧ್ಯೆಯೂ ತಮ್ಮದೇ ಆದ ಒಂದು ವಿಶಿಷ್ಟ ಅಸ್ತಿತ್ವವನ್ನು ಕಂಡುಕೊಂಡು ವಿಭಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬೆಳೆದು ಬಂದಂತಹ ಸಾಧಕಿ ಇವರು. ಆದರೆ ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿಯ ಸಾಧನೆ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲರ ಹಿಂದೆ ನಿಂತು ಆ ಸಾಧಕರಿಗೆ ಶಕ್ತಿಯಾಗಿ ನಿಲ್ತಾರೆ. ಆದರೆ ಇವರು ಹಾಗೆ ಎಲ್ಲರಿಗೂ ಶಕ್ತಿಯಾಗಿ ನಿಂತದ್ದು, ಆದರೆ ಯಾರೂ ಇಲ್ಲ ಅಂದಾಗ ತನ್ನ ಸ್ವಶಕ್ತಿಯನ್ನು ತೋರಿಸಿ ತನ್ನ ಇರುವಿಕೆಯನ್ನು ತನ್ನ ಸ್ವಂತ ಸಾಧನೆಯ ಮೂಲಕ ಮತ್ತೆ ತಮ್ಮ ಅಸ್ತಿತ್ವದ ಮೂಲಕ ಮತ್ತೆ ಜಗತ್ತಿಗೆ ಸಾರ್ತಾರೆ. ಹೌದು, ಏಕವ್ಯಕ್ತಿಯಾಗಿ ಕೂಡ ನಿಂತು ಸಾಧಿಸಿ ತೋರಿಸ್ಬೋದು ಅಂತ. ಅಂಥ ದಿಟ್ಟ ಮಹಿಳೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಎಲ್ಲವನ್ನೂ ಕೂಡ ನಗುಮುಖದಲ್ಲೇ ಸ್ವೀಕರಿಸ್ತಾ ಸಮಾಜಕ್ಕೆ ಒಂದು ಶಕ್ತಿಯಾಗಿ ತನ್ನನ್ನು ಬಿಂಬಿಸ್ಕೊಳ್ತಾರೆ. ಜೊತೆಗೆ ಸಮಸ್ಯೆ ಅನ್ನೋದು ಸಮಸ್ಯೆನೇ ಅಲ್ಲ ರೀ, ನಿಜವಾಗ್ಲೂ ಎಲ್ಲನೂ ಕೂಡ ಎದುರಿಸ್ಬೋದು, ನಗು ಇರಬೇಕು ಮುಖದಲ್ಲಿ, ಎಲ್ಲವನ್ನೂ ಎದುರಿಸೋಕೆ ಸಾಧ್ಯ ಅಂತ ಹೇಳ್ತಾರೆ. ಹೌದು, ಅಂಥ ಅದ್ಭುತವಾದಂಥ ಪ್ರತಿಭೆ, ಅದ್ಭುತವಾದಂಥ ಮಾತುಗಾರ್ತಿಯೂ ಕೂಡ ಹೌದು. ಯಾರು ಹಾಗಿದ್ರೆ ಅಂತ ಕುತೂಹಲಕ್ಕೆ ತೆರೆ ಎಳೆಯೋಣ. ಅವರ ಬಗ್ಗೆ ಒಂದು ಕಿರುಪರಿಚಯ ನೋಡ್ಕೊಂಡು ಬರೋಣ ಬನ್ನಿ. ರಂಗಭೂಮಿಗಾಗಿ, ಕಲೆ ಕಲಾವಿದರ ಏಳಿಗೆಗಾಗಿ ಶ್ರಮಿಸುತ್ತಾ ಬಂದಿರುವ ಛಲಗಾತಿ, ನಾಟಕ ಕಂಪನಿ ಒಡತಿಯಾಗಿದ್ದ ವೃತ್ತಿ ರಂಗಭೂಮಿ ಕಲಾವಿದೆ ಮಾಲತಿ ಸುಧೀರ್. ಹೌದು, ಜೀವನದಲ್ಲಿ ಹೆಣ್ಣು ಒಂಟಿಯಾಗಿ ಬಾಳ್ಬೇಕಾದ್ರೆ ಹೆಣ್ಣಾಗಿ ಅಲ್ಲ, ಗಂಡಾಗಿ ಬಾಳ್ಬೇಕು. 1962ರ ಜುಲೈ 20ರಂದು ಹುಬ್ಬಳ್ಳಿಯಲ್ಲಿ ಹುಟ್ಟಿದ ಮಾಲತಿಯವರ ತಂದೆ ಪದ್ಮರಾಜು, ತಾಯಿ ಸುಬ್ಬಮ್ಮ. ಬಾಲ್ಯದಿಂದಲೂ ನೃತ್ಯದಲ್ಲಿ ಅತೀವ ಆಸಕ್ತಿ ಹೊಂದಿದ್ದ ಮಾಲತಿ ಅವರ ನೃತ್ಯದ ಮೆರುಗು ಆಕರ್ಷಿಸಿದ್ದು ಚಿತ್ರತಾರೆ ಕಲ್ಪನಾ ಅವರನ್ನು. ಕಲ್ಪನಾ ಮಾಲೀಕತ್ವದ ಮಿನುಗುತಾರೆ ಮಿತ್ರ ಮಂಡಳಿಯಲ್ಲಿ ನೃತ್ಯ ಕಲಾವಿದೆಯಾಗಿ ಹಲವಾರು ಪ್ರದರ್ಶನಗಳನ್ನು ಯಶಸ್ವಿಗೊಳಿಸಿದ್ದಾರೆ. ನಾಟಕಗಳಲ್ಲಿ ನಟಿಸುವ ಸಹ ಕಲಾವಿದರಾಗಿದ್ದ ಸುಧೀರ್ ಅವರೊಂದಿಗೆ ಮದುವೆಯಾದ ನಂತರ ದಂಪತಿಗಳಿಬ್ಬರು ವಿವಿಧ ನಾಟಕ ಕಂಪನಿಗಳಲ್ಲಿ ದುಡಿದು ವೃತ್ತಿ ರಂಗಭೂಮಿಯಲ್ಲಿ ವಿಶೇಷ ಛಾಪು ಮೂಡಿಸಿದರು. ಖಳನಾಯಕನಾಗಿ, ಪೋಷಕ ನಟನಾಗಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿದ ಸುಧೀರ್ ಅವರಿಗೆ ಅಪಾರ ಜನಪ್ರಿಯತೆ ಪಡೆದರೂ ವೃತ್ತಿ ರಂಗಭೂಮಿ, ವೃತ್ತಿ ರಂಗ ಕಲಾವಿದರ ಬಗ್ಗೆ ವಿಶೇಷ ಕಾಳಜಿ, ಅಭಿಮಾನ. ಹೀಗಾಗಿ ಮಾಲತಿ ಸುಧೀರ್ ಅವರ ಮಾಲೀಕತ್ವದಲ್ಲಿ ಕರ್ನಾಟಕ ಕಲಾ ವೈಭವ ಸಂಘ ಎನ್ನುವ ಸ್ವಂತ ನಾಟಕ ಕಂಪನಿ ಕಟ್ಟಿದರು. ಸುಧೀರ್ ಅವರ ಅಕಾಲಿಕ ನಿಧನದ ನಂತರ ಧೃತಿಗೆಡದ ಮಾಲತಿಯವರು ಇಬ್ಬರು ಗಂಡು ಮಕ್ಕಳನ್ನು ದಿಟ್ಟತನದಿಂದ ಬೆಳೆಸಿದರು. ಅಲ್ಲದೆ ಗಂಡನ ಕನಸು ನನಸಾಗಿಸಲು, ನಾಟಕ ಕಂಪನಿ ಮುಂದುವರೆಸಲು ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ಮುನ್ನಡೆದರು. ಭೂಮಿ ತೂಕದ ಹೆಣ್ಣು, ವರ ನೋಡಿ ಹೆಣ್ಣು ಕೊಡು, ಅಣ್ಣ ತಂದ ಅತ್ತಿಗೆ, ಹೀಗೆ ಅನೇಕ ನಾಟಕಗಳು ಯಶಸ್ವಿಯಾಗಿ ಪ್ರದರ್ಶನಗೊಂಡವು. ಸಾಮಾಜಿಕ, ಐತಿಹಾಸಿಕ, ಮಹಿಳಾ ಪ್ರಧಾನ ನಾಟಕಗಳ ಮೂಲಕ ಸಾಕಷ್ಟು ಕಲಾವಿದರು ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಕಲಾವಿದರ ಮಕ್ಕಳಿಗಾಗಿ ವಸತಿ, ಶಿಕ್ಷಣ ಸೌಲಭ್ಯ ಒದಗಿಸುವಲ್ಲಿ ಮಾಲತಿ ಸುಧೀರ್ ಶ್ರಮಿಸಿದ್ದಾರೆ. 2012ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಮಾಲತಿ ಸುಧೀರ್ ಅವರು ಕಲಾವಿದರ ಮಾಸಾಶನ ಹೆಚ್ಚಿಸುವಲ್ಲಿ, ನಾಟಕ ಕಂಪನಿಗಳಿಗೆ ಸರ್ಕಾರದಿಂದ ಸಹಾಯಧನ ಸಿಗುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಮಕ್ಕಳಾದ ನಂದಕಿಶೋರ್ ಹಾಗೂ ತರುಣ್ ಸುಧೀರ್ ಇಂದು ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ನಿರ್ದೇಶಕರಾಗಿ ಹೆಸರುವಾಸಿಯಾಗಿದ್ದಾರೆ. ಸೊಸೆ ಸೋನಾಲ್ ಜನಪ್ರಿಯ ನಟಿ ಎನಿಸಿಕೊಂಡಿದ್ದಾರೆ. ಕಲಾವಿದರ ಕುಟುಂಬದ ಹಿರಿಯ ಜೀವ, ನಟಿಯಾಗಿ, ರಂಗ ನಿರ್ದೇಶಕಿಯಾಗಿ, ನಾಟಕ ಕಂಪನಿ ಕಟ್ಟಿ ಬೆಳೆಸಿದ ದಿಟ್ಟ ಮಹಿಳೆಯಾಗಿ ಸೇವೆ ಸಲ್ಲಿಸಿದ ವೃತ್ತಿ ರಂಗಭೂಮಿ ಕಲಾವಿದೆ ಮಾಲತಿ ಸುಧೀರ್ ಈ ವಾರದ ಅತಿಥಿ. ನಮಸ್ಕಾರ, ಪ್ರೀತಿಯ ಸ್ವಾಗತ. ನಮಸ್ತೆ, ಸ್ವಾಗತ. ಥ್ಯಾಂಕ್ ಯು. ವೃತ್ತಿ ರಂಗಭೂಮಿಯ ಬಗ್ಗೆ ಮಾತನಾಡಬೇಕಾದ್ರೆ ನಾವೆಲ್ಲೋ ಬೆಂಗಳೂರಿನಂಥ ನಗರದಲ್ಲಿ ಕೂತ್ಕೊಂಡಿರೋರಿಗೆ ನಾವೆಲ್ಲರೂ ಸುಮ್ಮನೆ ದೂರದಿಂದ ನೋಡಿರ್ತೀವಿ ಅಷ್ಟೇ. ಆದರೆ ಯಾವತ್ತೂ ಎಷ್ಟೋ ಜನ ಒಳಗಡೆ ಬಂದು ಆ ನಾಟಕ ಹೆಂಗೆ ನಡೆಯುತ್ತೆ, ಅದರ ಪರದೆ ಹಿಂದೆ ಏನಾಗಿರುತ್ತೆ, ಅವರ ಬದುಕುಗಳು ಹೇಗಿರುತ್ತೆ, ನಿಜವಾಗ್ಲೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ಆನ್ ಸ್ಟೇಜಲ್ಲಿ ಬಂದಂಗೆ. ಆ ಬಣ್ಣದ ಲೈಟ್ಗಳನ್ನು ನೋಡ್ತಾ, ಬಣ್ಣದ ಬಟ್ಟೆ ಹಾಕ್ಕೊಂಡು ಯಾವುದೋ ಒಂದು ಹಾಡಿಗೆ ಬಂದು ತಳಕ್ ಬೆಳಕ್ ಅಂತ ಡಾನ್ಸ್ ಮಾಡಿ, ಇದೆಲ್ಲ ನೋಡಿದ ತಕ್ಷಣ ಸೂಪರ್ ಅಂತ ಅಂದ್ಬಿಡ್ತೀವಿ.
ಆದರೆ ಖಂಡಿತ ಅದಲ್ಲ ಅಂತಾನೆ ತುಂಬಾ ಜನ ಮಾತಾಡ್ತಾರೆ. ನೀವೇನು ಹೇಳ್ತೀರಮ್ಮ? ಹೌದೌದು. ಈಗ ಸ್ಟೇಜ್ ಮೇಲೆ ಬಂದಾಗ ಎಲ್ಲ ಜನ ನೋಡಿ ಚಪ್ಪಾಳೆ ತಟ್ಟದ ಮೇಲೆ ಓ ನಮಗೆ 100 ಮಾರ್ಕ್ಸ್ ಬಂತು ಅಂತ ಒಳಗೆ ಹೋಗ್ತೀವಿ. ಬಟ್ ಒಳಗಿನ ಬದುಕು ಅವ್ರಿಗೆ ಗೊತ್ತಿರಲ್ವಲ್ಲ, ಗೊತ್ತೇ ಇಲ್ಲ. ಅದಕ್ಕೆ ಯಾವಾಗಲೂ ಪರದೆ ಹಿಂದೆ ಬೇರೆ ಇರುತ್ತೆ, ಪರದೆ ಮುಂದ್ಗಡೆನೆ ಬೇರೆ ಇರುತ್ತೆ ಅಂತ. ರಂಗಭೂಮಿಯಲ್ಲಿ ಒಂದು ನಾಟಕ ಆಗ್ಬೇಕಾದ್ರೆ ಎಲ್ಲರೂ ಎಲ್ಲ ಕೆಲಸ ಮಾಡ್ಬೇಕಲ್ವಾ? ಒಂದು ಅನೌನ್ಸ್ಮೆಂಟ್ ಇರುತ್ತೆ ನಾಟಕ ಶುರುವಾಗ್ಬೇಕಾದ್ರೆ. ಅನೌನ್ಸ್ಮೆಂಟ್ ಹೆಂಗಿರತ್ತಮ್ಮ? ಅನೌನ್ಸ್ಮೆಂಟ್ ಇರುತ್ತೆ, ಪರದೆ ಎಳೆಯೋರು ಇರಬೇಕು, ಲೈಟ್ಸ್ ಆನ್ ಆಫ್ ಮಾಡೋರು ಇರಬೇಕು, ಮೈಕ್ಗಳು ಕರೆಕ್ಟ್ ಆಗಿರ್ಬೇಕು, ಆ ಮ್ಯೂಸಿಕ್ನವರು ಅವ್ರು ಬಂದು ಕೂತ್ಕೊಂಡು ಒಂದು ದೇವರ ನಾಮನ ಹಾಡಬೇಕು. ಅವರೆಲ್ಲ ಹಾಡದ್ಮೇಲೆ ನಾವೆಲ್ಲ ರೆಡಿಯಾಗಿ ನಿಂತಿರ್ಬೇಕು. ಆ ನಾಂದಿ ಅಂತ ದೇವರದ ಹಾಡು, ಗಣೇಶಂದಿರ್ಬೋದು, ಚಾಮುಂಡೇಶ್ವರದಿರ್ಬೋದು, ಯಾವುದೋ ಒಂದು ಹಾಡು ಹೇಳಿದ್ಮೇಲೆ ಪರದೆ ಹೇಳದ್ಮೇಲೆ ನಮ್ಮ ನಾಟಕ ಶುರುವಾಗುತ್ತೆ. ಅಲ್ಲ, ಈಗ ಅದೇ ನನಗೆ 2 ಪಾರ್ಟ್ ಬೇಕು ಅಮ್ಮ. ಒಂದು ವಾರದ ಅತಿಥಿ, ಅದೇ ನಾಟಕದ ಹೆಸರು, ಅದ್ರ ಅನೌನ್ಸ್ಮೆಂಟ್ ಕೊಡಿ. ನಾಂದಿ ಗೀತೆ ಹಾಗೆ ಯಾವ್ದಾದ್ರು ಶುರು ಮಾಡಿ. ಇವತ್ತು ನೀವು ನೋಡ್ತಾ ಇರೋದು ವಾರದ ಅತಿಥಿ. ವಾರದ ಅತಿಥಿ ಯಾರಿರ್ಬೋದು ಅಂತ ನಿಮಗೆ ಕುತೂಹಲ ಇರುತ್ತೆ, ಕುತೂಹಲದಿಂದ ನೋಡಬೇಕು ಅಂತ ಆಸೆ ಇರುತ್ತೆ. ಮನೆಯಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀರಾ. ವಾರದ ಅತಿಥಿ ಮಾಲ್ತಿ ಸುಧೀರ್. ನಾಂದಿ. ಪಾರ್ವತಿ ಸುತ ಗಣಪತಿ ದೇವ ದಯತೋರೋ ದೀನರ ದಾತ, ಪದುಮನೆನಿಸಿದ ಪಾವನ ಪುರುಷ ನಮಿಸುವೆ ನಿನ್ನ ನಾಮಕ್ಕೆ. ಪಾರ್ವತಿ ಸುತ ಗಣಪತಿ ದೇವ ದಯತೋರೋ ದೀನರ ದಾತ. ನಾಂದಿ ಹಾಡಿದ್ದಾಯ್ತು, ಈಗ ಶುರು ಮಾಡಿಬಿಡೋಣ. ಖಂಡಿತವಾಗಿ ಮೊದಲಿಗೆ ನಾವು ಅಂದ್ರೆ ವೃತ್ತಿ ರಂಗಭೂಮಿನೇ ಮಾತಾಡ್ತಾ ಇದ್ವಿ. ರಂಗಭೂಮಿ ಅನ್ನೋದು ಅಂದು ಇಂದು ಅಂತ ನೋಡಿದಾಗ ಬಹಳಷ್ಟು ವ್ಯತ್ಯಾಸ ಇದೆ, ಬಹಳಷ್ಟು ಬದಲಾಗಿದೆ. ಹೇಗನ್ಸುತ್ತಮ್ಮ ಆರಂಭದ ದಿನಗಳಲ್ಲಿ ನೀವು ನೋಡಿದಂಥ ಒಂದು ವೃತ್ತಿ ರಂಗಭೂಮಿ? ನಿಮಗೆ ಹೊಸದೇ ಎಲ್ಲವೂ, ಬೆರಗುಗಣ್ಣಿನಿಂದ ನೋಡಿರ್ತೀರಿ. ಆಗ ನೋಡಿದ್ದು ಈಗ ಇದ್ದಿದ್ದು ಅಂತ ಹೇಳಿದ್ರು. ಆಗ ಸತ್ಯನಾರಾಯಣನ ಪೂಜೆ ಅಂತ ಒಂದು ನಾಟಕ ಆಡಿದ್ರೆ ಆ ನಾಟಕ ಮುಗಿದ ಮೇಲೆ ಎಲ್ಲರೂ ಪ್ರಸಾದ ತಗೊಂಡು ಹೋಗಬೇಕು. ಈ ನಾಟಕ ನೋಡಿದ್ದೀವಿ, ಈ ಸತ್ಯನಾರಾಯಣ ಕತೆ ಕೇಳಿದ್ದೀವಿ ಅಂತ ಹೇಳಿ ಪ್ರಸಾದ ತಗೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತು ತಗೊಂಡು ಹೋಗ್ತಾ ಇದ್ರು. ಇದು ಒಂದಾನೊಂದು ಕಾಲದಲ್ಲಿ ನೋಡಿರೋದು ನಾವು. ಆಯಿತಾ? ಅಕಸ್ಮಾತಾಗಿ ತವರು ಬಿಟ್ಟ ತಂಗಿ ಅಥವಾ ಮುತ್ತೈದೆ ಅಂತ ಒಂದು ನಾಟಕ ಆಡಿದ್ರೆ ಅರಿಶಿನ ಕುಂಕುಮ ಬಳೆ ಕೊಡ್ತೀವಿ ಅಂದರೆ ನಿಂತು ಇದು ಮುತ್ತೈದೆ ವಸ್ತುಗಳು ಅಂತ ತಗೊಂಡು ಹೋಗೋ ಕಾಲ ಅದಿತ್ತು. ನಾನು 16ನೇ ವಯಸ್ಸಿಗೆ ನಾಟಕದ ಕಂಪನಿಗೆ ಬಂದಾಗ. ಈಗ ಅದೆಲ್ಲ ಇಲ್ಲ, ಈಗ ಹೋಗ್ಬಿಟ್ಟಿದೆ. ಈಗ ಮನೋರಂಜನೆ ಮನೆಗೆ ಬಂದಿದ್ದಕ್ಕೆ ಚಾನಲ್ ಒತ್ತಿದ್ರೆ ಸಾಕು, ಅವರಿಗೆ 108 ಚಾನಲ್ಗಳು ಬರ್ತವೆ. ಒಂದು ಪೂರ್ತಿ ನೋಡಲ್ಲ, ಯಾಕೆಂದರೆ ಅವ್ರಿಗೆ ತಾಳ್ಮೆ ಇಲ್ಲ. ಈ ಒತ್ತಡ, ಇದು ಏನಂದ್ರೆ ಈ ಪರಿಸರದ ಒತ್ತಡ ಅದೆಲ್ಲ ಇರೋದ್ರಿಂದ ಅವರಿಗೆ ಕುಂತು ನಾಟಕ ನೋಡಬೇಕು, ಅದರ ವಿಷಯನ ತಿಳ್ಕೋಬೇಕು, ನಾವು ಅದರಂತೆ ನಡಿಬೇಕು ಅಂತ ಯಾರಿಗೂ ಮನಸ್ಸಿರೋದಿಲ್ಲ. ಅವಾಗಿನ ಕಾಲದಲ್ಲಿ ಗುಡಿಗೇರಿ ಬಸವರಾಜ್ ಅಂತ ಒಂದು ಆರ್ಟಿಸ್ಟ್ ಹೆಸರು ಕೇಳಿದ್ರಿ. ಅವರು ಒಂದು ಸೂಳೆ ಮಗ ಅಂತ ಒಂದು ನಾಟಕ ಆಡ್ತಿದ್ರು. ಆ ಹೆಸರು, ಆ ಟೈಟ್ಲ್ ಕೇಳಿದ್ರೆ ಎಲ್ರಿಗೂ ಸಿಟ್ಟು. ಬಟ್ ಅದು 100 ಪ್ರಯೋಗ ಆಯಿತು. ಏನಿರ್ಬೋದು, ಆ ಹೆಸರು ಅವರೇ ಬರೆದಿದ್ದು ನಾಟಕ, ಆ ಹೆಸರು ಹಾಗಿತ್ತು. ಆದರೆ ಆ ನಾಟಕದಲ್ಲಿ ಅದ್ಭುತವಾದ ವಿಷಯ ಇತ್ತು. ಅವರು ಒಂದು ಸೀನ್ ಇದೆ, ಆ ಬಡವ ಇರ್ತಾನೆ, ಅವರು ಗೌಡ್ರು ಕರ್ಕೊಂಡು ಬಂದು ನಮ್ಮ ಮನೇಲಿ ಕಟ್ಗೆ ಎಲ್ಲ ಹೊಡಿಬೇಕು ಅಂದರೆ ನಿಂಗೆ ಸಂಬಳ ಕೊಡ್ತೀವಿ. ಆ ಕಟ್ಗೆ ಹೊಡಿಯೋ ಸುಮ್ಮನೆ ಟಳ್ಳರು ಕೊಟ್ಟಿಗೆ ಹಿಂಗೆ ಮಾಡ್ಬೋದಾಗಿತ್ತು. ಇಲ್ಲ, ಅವರು ಒರಿಜಿನಲ್ ಕಟ್ಗೆನೇ ತಂದು ಹಾಕ್ಸೋಳು. ಹಾಕಿ ಆ ಕೊಡ್ಲಿ ಹೊರಕ್ಕೆ ಆಗೋದಿಲ್ಲ, ಒಂದು 10 kg ಇರ್ಬೋದೇನೋ. ಆ ಕೊಡ್ಲಿ ತೊಗೊಂಡು ಒಂದೇಟಿ ಹೊಡೆದ್ರು ಅಂತಂದರೆ ಅದು ಆ ದಿಂಬೆ ಅಂತ ಇರುತ್ತಲ್ಲ, ಅದು ಫಳ್ ಅಂತ ಹೊಡಿಬೇಕು. ಆ ಹೊಡೆದ್ರೆ ಕ್ಲಾಪ್ಸ್ ಹೊಡಿತಾರಲ್ಲ ಆಡಿಯನ್ಸು, ಅವಾಗ ಅವ್ರಿಗೆ ಖುಷಿ. ಅಕಸ್ಮಾತಾಗಿ 2ನೇ ಏಟಿಗೆ ಹೊಡೆದ್ರೆ ಅವ್ರು ಅವತ್ತು ಖುಷಿಯಾಗಿರೋದೇ ಇಲ್ಲ. ಅವನ ಏನಪ್ಪ ಇವತ್ತು ನಂದು ಮೂಡ ಸರಿ ಇಲ್ಲೋ, ಏನಿದು ಕಟ್ಗೆ ಸರಿ ಇಲ್ಲೋ ಅಥವಾ ಕೊಡ್ಲಿ ಸರಿ ಇಲ್ಲೋ ಅಂತ ಯೋಚನೆ ಮಾಡ್ತಿದ್ರು. ಇವಾಗ ಹಂಗಲ್ಲ, ಇವಾಗ ಹೋಗ್ಬಿಟ್ಟಿದೆ. ಜೀವಂತ ಕಲೆ ಸುಟ್ಟೋಗ್ಬಿಟ್ಟಿದೆ. ಸುಮ್ಮನೆ ಏನೋ ಮಾಡಬೇಕು, ನಡೆಸಬೇಕು. ಈಗ ಕಂಪನಿ ಮಾಲಕರುಗಳು ಏನೋ ನಡೆಸ್ಬೇಕು. ಈಗ ಅವರಿಗೆ ಕಲಾವಿದರಿಗೆ ಭಿಕ್ಷೆ ಬೇಡೋದು ಗೊತ್ತಿರಲ್ಲ. ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಅವರು ಕಲೆಯಲ್ಲೇ ಇನ್ವಾಲ್ವ್ ಆಗಿರೋದ್ರಿಂದ ಅವರಿಗೆ ನಾವು ಹೇಗೆ ಬದುಕಬೇಕು ಅನ್ನೋದು ಒಂದಿಷ್ಟು ಜನ ಕಲಾವಿದರು ಬೀಡಿ ಅಂಗಡಿ ಇಟ್ಕೊಂಡಿದ್ದಾರೆ. ಆ ಬೀಡಿನ ಹೇಗೆ ಮಾರಿ ಅದರಿಂದ ನಾವು ಲಾಭ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಗಿರಿಯಣ್ಣ ಅಂತ ಒಬ್ಬರಿದ್ದಾರೆ, ಅದ್ಭುತ ಕಲಾವಿದ. ಕಿವುಡ ಮಾಡಿದ ಕಿತಾಪತಿ ನಾಟಕದಲ್ಲಿ ಅವನಿದೆ ಅಂತ ಟಿಕೆಟ್ ಕೇಳಿ ಹರಿತಾರೆ ಇವತ್ತಿಗೂ. ಬಟ್ ಅವನು ಬದುಕಿಗೆ ಅದು ಸಾಲದು ಬದುಕೋದು. ಅವರು ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡಿದ್ದಾರೆ. ಸರ್ಕಾರದ ಸಹಾಯ ತಗೊಂಡು ಸಣ್ಣ ಪೆಟ್ಟಿಗೆ ಹಾಕಿದ್ದಾರೆ. ಯಾವಾಗಾರು ಒಂದ್ಸರಿ ಫೋನ್ ಮಾಡಿದ್ರೆ, ಏನು ಮಾಲ್ತಮ್ಮ ನಡೀತಾ ಇದೆ, ಈಗ ಬೀಡಿ ಮಾಡ್ತಾ ಇದ್ವಿ, ಬೀಡಿ ಸಾಲದು ಅಂತ ಹಾಲು ಮಾರ್ತಾ ಇದ್ದೇನೆ. ಬೆಳಗ್ಗೆ ಎಲ್ರಿಗೂ ಹಾಲು ಬೇಕಲ್ಲ, ಹಾಲು ಕೊಡ್ತಾ ಇದ್ದೀನಿ ಅಂತ.
ಅಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಕಲಾವಿದರು ಇದ್ದಾರೆ. ಸರಿ, ಹೀಗೆ ಇರುವಾಗ January 26 26 ಜನವರಿ ಅಂತ ಮಾಡ್ತಾರೆ. ನಮ್ಮ ಮನೆ ಹತ್ರ ಒಂದು ಪೆಂಡಾಲ್ ಹಾಕಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬಂದು ಗೋಕುಲ ಇದು ಕೃಷ್ಣನ ಡ್ರೆಸ್ ಹಾಕೊಳ್ಳೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮನ ಡ್ರೆಸ್ ಹಾಕೋದು ಇದೆಲ್ಲ ಮಾಡ್ತಾಯಿದ್ರು. ನಾನು ನೋಡ್ತಾ ಇದ್ರೆ ನನಗೆ ಯಾರು ಏನು ಕೊಡೋದಿಲ್ವಲ್ಲ, ನನ್ನ ಯಾರು ಕರೆಯಲ್ಲ ಅಂತ ಹೇಳಿ ಅಲ್ಲಿ ಒಬ್ರು ಇದ್ದರು. ಅವ್ರಿಗೆ ಹೋಗಿ ಹೇಳಿದೆ, ನಾನು ಒಂದು ಡ್ಯಾನ್ಸ್ ಮಾಡ್ತಿದ್ದೆ, ಎಲ್ಲ ತಡಿ 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 ಅಂತ ಹೇಳ್ತಾ ಇದ್ರು. ಸರಿ ಅಂತ 7 ಗಂಟೆಗೆ ಶುರುವಾಗಿರಮ್ಮೆ 8:15 ಆ ಮಕ್ಕಳೆಲ್ಲ ಮಾಡಿ ಅವ್ನು ನಿದ್ದೆ ಬರ್ತಾ ಇತ್ತು, ಮನೆಗೆ ಹೋದರೆ ಸಾಕು ಅಂತ 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಆ ಸ್ಟೇಜೇ ಖಾಲಿ ಆಗಿಬಿಡ್ತು. ಆರ್ಕೆಸ್ಟ್ರಾ ನಡೀತಾ ಇತ್ತು, ರೈನ್ಬೋ ಆರ್ಕೆಸ್ಟ್ರಾ ಅಂತ. ಆವಾಗ ಅವ್ರು ಮತ್ತೆ ನಂಗೆ ಕೊಡ್ರಿ, ಏನು ಮಾಡ್ತೀಯ ನೀನು? ನಾನು ಡ್ಯಾನ್ಸ್ ಮಾಡ್ತೀನಿ, ಇದೇ ಸ್ಕರ್ಟು ಬ್ಲೌಸು ಹಾಕ್ಕೊಂಡೆ ಅದು ಯೂನಿಫಾರ್ಮು ಸ್ಕರ್ಟು ಬ್ಲೂ ಇದು ಪಿಂಕ್ ಕಲರ್ಸ್ ಇದು ಸ್ಕರ್ಟ್, ಯೆಲ್ಲೋ ಕಲರ್ ಬ್ಲೌಸ್, ನಮ್ಮ ಯೂನಿಫಾರ್ಮ್ ಮಹಿಳಾ ವಿದ್ಯಾಪೀಠ ಅಂತ ನಾನು ಓದ್ತಾ ಇರೋ ಸ್ಕೂಲಲ್ಲಿ. ಎಲ್ಲಿ ಅಮ್ಮ? ಹುಬ್ಳಿಯಲ್ಲಿ. ಅಲ್ಲಿ ಆ ಸ್ಕರ್ಟು ಅದು ಇದೇ ಸ್ಕರ್ಟ್ ಹಾಕ್ಕೊಂಡು ಹಗಲು ಇದನ್ನೇ ಹಾಕ್ತೀಯಾ, ಇನ್ನು ಡ್ಯಾನ್ಸಿಗೂ ಇದನ್ನೇ ಹಾಕ್ತೀಯಾ ಅಂತ ಕೇಳಿದ್ರು ಅವರು. ಇಲ್ಲಣ್ಣ ಬೇರೆ ಹಾಕ್ಕೊಂಬರ್ತೀನಂತೆ. ಬೇರೆ ಏನೂ ಇಲ್ಲ, ಬಡ ಬಡ ಯಾವುದೋ ಒಂದು ಸೀರೆಗೆ ನೋಡಿ, ಅವಾಗ ನಂಗೆ ತಲೆಯಲ್ಲಿ ಬಂದಿದ್ದು ಒಂದು ರಿಬ್ಬನ್ ಕಟ್ಟಿದೆ, ಆ ಸೀರೆನ ಮಡಚಿ ಅದ್ರ ಮೇಲೆ ಹಾಕಿ ಅದನ್ನೇ ಕಟ್ಕೊಂಡ್ಬಿಟ್ಟೆ. ಈಗ ದುರ್ಗ ಮುರಿಗೆಯರು ಕಟ್ಕೊಂಡಿರ್ತಾರೆ ನೋಡಿ, ಆ ಥರದ್ದು ಹಾಕ್ಕೊಂಡು ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲದೆ ಒಂದು ಶರ್ಟ್ ಹಾಕ್ಕೊಂಡು ನಾನು ಹಿಂಗೆ ಮಾಡಿ ಬಂದಿದ್ದೀನಿ ಅಂತಂದರೆ ಅವ್ರು ನೋಡಿ ನಕ್ಕು, ಆಯಿತು ಇದರಲ್ಲೇ ಯಾವ ಡ್ಯಾನ್ಸ್ ಮಾಡ್ತೀಯಾ, ನೀವು ಯಾವ್ದಾರು ಹಾಕ್ಕೊಡ್ರಿ, ಒಟ್ಟು ನನಗಿದೆ ಅಂತ. ಅವಾಗ ಅವರು ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂತೈತಲ್ಲೋ ಅಂತ ಒಂದು ಡ್ಯಾನ್ಸ್ ಮಾಡಿದೆ. ಒನ್ಸ್ ಮೋರ್ ಅಂತ ಅಲ್ಲಿ ಸ್ಟೇಜ್ ಇದು ಆಡಿಟೋರಿಯಂ ಒಂದು 500 ಜನ ಕೂತಿದ್ರೇನೋ ಎಲ್ಲರೂ ಖುಷಿಯಾದರು. ಮತ್ತೆ ಅವ್ರು ಆರ್ಕೆಸ್ಟ್ರಾ ಇಲ್ಲ ಇನ್ನೊಂದು ಮಾಡು ನೀನು, ಮತ್ತೆ ಜನ ಕೂಗ್ತಾರೆ ಅಂತ. ಸರಿ, ಇನ್ನೊಂದು ಭಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಅದು ಮಾಡಿದೆ. ಆಮೇಲೆ ಮತ್ತೆ ಮಾಡು ಅಂತಂದ್ರು. ಇದೇನಿದು ದುಡ್ಡು ಒಗೆಯೋಕ್ಕೆ ಶುರು ಮಾಡಿದ್ರು. ಅವಾಗ ₹1 ಕಾಯಿನ್ಸ್ ಅದೆಲ್ಲ ದುಡ್ಡು ಒಗೆದು ಮತ್ತೆ ಮಾಡಿಸ್ರಿ ಅವಳಿಗೆ, ಮತ್ತೆ ಮಾಡಿದೆ. ಹಾಗೆ ಒಂದು 3 ಡ್ಯಾನ್ಸ್ ಮಾಡಿದೆ. ಸುಮಾರು ಒಂದು ₹150 ನನಗೆ ಆಯರು ಅಂತಾರೆ ಆ ಕಡೆ ಎಲ್ಲ, ಆಯರಿ ಕೊಡ್ತಾರೆ. ಆಯರಿ ಒಂದು 150 ಆಯರಿ ಬಂದು, ನಾನು ಇಷ್ಟು ದೊಡ್ಡ ನಟಿಯಾಗಿದ್ದೀನ ಈ ಡ್ಯಾನ್ಸ್ ಮಾಡಿ ಅಂತ ಅದೆಲ್ಲ ಇಸ್ಕೊಂಡು ಏನು ಅವತ್ತು ರಾತ್ರಿ ನಿದ್ದೆನೇ ಮಾಡಲಿಲ್ಲ ನಾನು. ಇಷ್ಟು ದೊಡ್ಡ ಇದು ಬರುತ್ತಾ ಹಿಂಗೆಲ್ಲ ಡ್ಯಾನ್ಸ್ ಮಾಡಿದ್ರೆ ಅಂತ ಹೇಳಿ ಮಾರನೇ ದಿವಸನೇ ನಂದೊಂದು ಒಳ್ಳೆ ಪಬ್ಲಿಸಿಟಿ. ನಮ್ಮ ತಂದೆ KSRTCಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆ ಹೆಸರು ಪದ್ಮರಾಜು ಅಂತ. ಅವ್ರ ಕೆಲ್ಸಕ್ಕೆ ಹೋಗಿದ್ರೆ ಅಲ್ಲೆಲ್ಲ ಪ್ರಚಾರ. ಅವ್ರು MD ಅವರೆಲ್ಲ ಕರೆದೇನೋ ನಿನ್ನ ಮಗಳು ಡ್ಯಾನ್ಸ್ ಮಾಡೋದ್ರಂತೆ, ಭಾರಿ ಮಾಡಿದ್ಲಂತಲ್ಲೋ, ಭಾರಿ ಮಾಡಿದ್ಲಂತ. ನಮ್ಮ ತಂದೆಗೆ ನಾಚಿಕೆ ಆಗ್ಬಿಟ್ಟಿದೆ, ಇದೇನು ಈ ಹುಡುಗಿ ರಾತ್ರಿ ಮಾಡಿ ಬೆಳಗ್ಗೆ ಇಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ ಅಂತ. ಸರಿ, ಹಂಗೆ ಒಂದು ತಿಂಗಳಾಗಿತ್ತು. ಮತ್ತೆ ನಾನು ಆ್ಯಸ್ ಯೂಶುವಲ್ ಆಗಿದ್ದೆ. ಒಂದು ತಿಂಗಳಾದ್ಮೇಲೆ ಒಂದು ಕಾರು ನಮ್ಮ ಮನೆ ಹತ್ರ ಅಂಬಾಸಿಡರ್ ವೈಟ್ ಕಾರು ಬಂದಿತ್ತು. ಯಾರಾದ್ರೂ ಅಡ್ರೆಸ್ ಕೇಳೋದಕ್ಕೆ, ಯಾರಾದರೂ ಅಡ್ರೆಸ್ ಕೇಳೋದು ನಾನೇ ಫಸ್ಟ್ ಹೋಗೋದು, ಯಾರು ಬೇಕು ನಿಮಗೆ, ಯಾರು ಈ ಕಾಲನಿ ಒಳಗೆ ಯಾರು ಬೇಕು ಅಂತ. ಆವಾಗ ಹಾಗೆ ಹೊರಗೆ ಹೋಗಿ ನಿಂತೆ. ಅಲ್ಲಿ ಕಲ್ಪನಾ ಅವರು, MN ಲಕ್ಷ್ಮೀದೇವಿಯವರು ಈಗ ಇದ್ದಾರಲ್ಲ, MN ಲಕ್ಷ್ಮಿಯವರು, ಆಮೇಲೆ ಮುಸ್ರಿ ಕೃಷ್ಣಮೂರ್ತಿ, ಸುಂದರ ಕೃಷ್ಣ ಅರಸು, ಇವರಿಷ್ಟು ಜನ ಕೂತಿದ್ರು. ಇದೇನು ನಾನೇನು ದೇವಲೋಕಕ್ಕೆ ಬಂದಿದ್ದೀನ, ಇವರೆಲ್ಲ ಹೆಂಗೆ ಕೂತಿದ್ದಾರೆ ಅಂತ. ಯಾರು ಬೇಕು ಅಂತ ಇದ್ದೀನಿ, ದೂಡ ಜಾಸ್ತಿಯಾಗಿ, ನೀನೇ ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ ತಕ್ಷಣವೇ ಮುಸ್ರಿಯವರು ಮುಂದ್ಗಡೆ ಕೂತಿದ್ರು, ಕಲ್ಪನಾಜಿಯವರು ಹಿಂದ್ಗಡೆ ಕೂತಿದ್ರು, ಸ್ಕಾರ್ಫ್ ಕಟ್ಕೊಂಡು ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕ್ಕೊಂಡು ಕೂತಿದ್ರು. ಅವರು ಮುಸ್ರಿಯವರು ಅವ್ರ ಕಾಮಿಡಿ ಅಲ್ಲ, ನೀನೇ ಬೇಕು ಅಂತಂದರೆ ನಾನು ನಗ್ತಾ ಇದ್ದೆ, ಯಾಕೆ ನಾನು ಕೇಳ್ತಾರೆ ಅಂತ. ಆಮೇಲೆ ಇಳಿದು ಬಂದು ಕೇಳಿದ್ರೆ, ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿ ಅಂತಲ್ಲ, ಅದು ಅಲ್ಲಿಗೆ ಹೋಗ್ಬಿಡೆ, ನಮಗೆ ನಾಳೆಯಿಂದ ಡ್ಯಾನ್ಸರ್ ಇಲ್ಲ, ನೀವು ಡ್ಯಾನ್ಸ್ ಮಾಡಬೇಕು. ಏಕೆಂದರೆ ಕಲ್ಪನಾ ಅವರು ಹುಬ್ಳಿಗೆ ಒಂದು ತಂಡ ತಗೊಂಡು ಬಂದಿದ್ರು, ಮಿನುಗುತ್ತಾರೆ ಮಿತ್ರ ಮಂಡಳಿ ಅಂತ. ಸೊ ಆ ತಂಡಕ್ಕೆ ಆ ಊರಿಗೆ ಕಲೆಕ್ಷನ್ ಬೇಕು ಅಂದರೆ ಯಾರೋ ಅವ್ರಿಗೆ ತಲೆ ತುಂಬಿಡೋದು, ಒಂದು ಡ್ಯಾನ್ಸ್ ಬೇಕು. ಕಲ್ಪನಾಜವ್ರಿಗೆ ಡ್ಯಾನ್ಸ್ ಎಲ್ಲ ಇಷ್ಟ ಇಲ್ಲ, ಅವರಿಗೆ ನನ್ನನ್ನು ನೋಡೋಕೆ ಬರ್ತಾರೆ ಜನ, ಡ್ಯಾನ್ಸ್ ಹಾಕಬೇಕು ಅಂತ ಅವ್ರದ್ದೊಂದು ತರ್ಕ. ಆದ್ರೂ ಇರಲಿ ಅಂತ ಈ ಹುಡುಗಿನ ನೋಡೋಣ ಅಂತ ನನ್ನ ಅದೃಷ್ಟಕ್ಕೆ ನಮ್ಮ ಮನೆಗೆ ಹುಡ್ಕೊಂಡು ಬಂದರು. ನಾಳೆ ನೀನು ಮಾಡಬೇಕು, ಆಯಿತು ಮಾಡ್ತೀನಿ ಅಂತಂದರೆ. ಬೆಳಗ್ಗೆ ರಿಹರ್ಸಲ್ಲಿಗೆ ನನ್ನ ರೂಮಿಗೆ ಬಾ ಅಂತ ಹೇಳಿದ್ರು. ಅವರು ಹೋಗಿ ರಿಹರ್ಸಲ್ ಮಾಡಿದೆ, ಇದೆ ಏರಿ ಮೇಲೆ ಏರಿ ರಿಹರ್ಸಲ್ ಮಾಡಿದೆ. ಅವ್ರು ಖುಷಿ ಆಯಿತು. ಅವರು ಒಂದು ಸ್ಟೆಪ್ ಎಲ್ಲ ಹೇಳಿಕೊಟ್ರು. ನಿನ್ನ ಡ್ರೆಸ್ ಏನಿದೆ ಅಂದರು. ಡ್ರೆಸ್ ಏನಿಲ್ಲ ಅಂತ ಹೇಳಿದೆ. ಅವಾಗ ಅವರು ಈ ಗಂಧದ ಗುಡಿಯಲ್ಲಿ ಹಾಕಿದ್ದಾರೆ ನೋಡಿ ಡ್ರೆಸ್ಗಳು, ಲಂಬಾಣೆ ಗಿಣಿ, ಆ ಡ್ರೆಸ್ಸನ್ನು ಒಂದು ಕಾಸ್ಟ್ಯೂಮರ್ನ ಕರೆದು ಅದನ್ನೆಲ್ಲ ಆಲ್ಟ್ರೇಷನ್ ಮಾಡೋದು. ತುಂಬ ಭಾರ ಅಂದರೆ ಇದನ್ನೇ ಹಾಕ್ಕೋಬೇಕು ನೀನು ಅಂತ ಹೇಳಿದ್ರು. ಆಯಿತು ಅಂತ
ಅಲ್ಲಿಂದ ನನ್ನ ಪಯಣ ಶುರುವಾಯ್ತು. ಅಲ್ರಿ ಮೇಡಮ್, ಭಾರಿ ಐತ್ರಿ. ಅಂದ್ರೆ ಒಬ್ಬ ಮಾಲತಿ ಅನ್ನೋ ಹುಬ್ಬಳ್ಳಿ ಹುಡುಗಿ ಮೊದಲನೇ ಸಲ ಸ್ಟೇಜ್ ಹತ್ತಿ ಮೂರ್ ಡ್ಯಾನ್ಸ್ ಮಾಡಿ ಹ್ಯಾಟ್ರಿಕ್ ಹೀರೋಯಿನ್ ಅನಿಸ್ಕೊಂಡು ಅಲ್ಲಿಂದ ಸೀದಾ ಇಷ್ಟು ಜನ ಕಲಾವಿದ್ರು ಮನಿ ಮುಂದೆ ಬರ್ತಾರಂದ್ರೆ ಹೆಂಗೆ? ಭಾರಿ ಇದು. ಅದು ನಮ್ಗೇನು ಅನಿಸಿಲ್ಲ ಅವಾಗ, ಈಗ ಅನಿಸ್ತಾ ಇದೆ. ಈಗ ನೀವೆಲ್ಲ ಹೇಳಿದ್ಮೇಲೆ ಹೌದಲ್ಲ, ನಾನು ಹಂಗೆಲ್ಲ ಮಾಡದ್ನಲ್ಲ, ನನ್ಗೆ ಗೊತ್ತೇ ಆಗಿಲ್ಲ ಅಂತ. ಆಮೇಲೆ ಅವರು ಏನೇ ಮಾಡಿದ್ರು ನನಗೆ ಇನೋಸೆಂಟ್ ತರ ಜಾಸ್ತಿ ಇತ್ತು, ಒಂಥರ ಅನ್ನೋದು ಇರ್ತಿರ್ಲಿಲ್ಲ. ಹಂಗಾಗಿ ಕಲ್ಪನಾಜಿಯವರಿಗೆ ತುಂಬಾ ಇಷ್ಟ. ಅದೇ ನಾನಂದ್ರೆ ಮಿನುಗುತ್ತಾರೆ ಕಲ್ಪನಾ ಅವರು ನಿಮ್ಮ ಜೀವನದಾಗ ಮತ್ತೆ ಎಷ್ಟು ಅಂದ್ರೆ ಒಂದು ಮುಖ್ಯ ಪಾತ್ರ ವಹಿಸ್ತಾರೆ ನಿಮ್ಮ ಜೀವನದಲ್ಲಿ ಜೊತೆಯಾಗಿ ಅನ್ನೋದಕ್ಕಾಯ್ತು. ಜೊತೆಗೆ ನೀವು ಇವತ್ತು ಬಂದಿದ್ದ ನಿಮಗೆ ನೋಡಿದ ಕೂಡ್ಲೇನೆ ನನಗೆ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಅಂತ ಹಾಡ್ಬೇಕು ಅನಿಸ್ತು ನನಗೆ ನೀವು ಹಾಕೊಂಡಿದ್ ನೋಡಿ. ಇಲ್ಲ, ಅವರೇ ನನ್ನ ತಾಯಿ, ಅವರೇ ನನ್ನ ದೇವತೆ, ಅವರೇ ನನಗೆ ಲೈಫು. ಯಾಕೆಂದರೆ ರಂಗಭೂಮಿ ಕಲಾವಿದರು ನಮ್ಮ ಮನೇಲಿ ಯಾರು ಇರಲಿಲ್ಲ. ಸೊ ಇವತ್ತಿಗೂ ಕಲ್ಪನಾಜಿ ಅವ್ರನ್ನ ಇಟ್ಟು ನಾನು ಪೂಜೆ ಮಾಡ್ತೀನಿ. ಅಲ್ಲ ಅಮ್ಮ, ಹಂಗಿದ್ರೆ ಈಗ ಅಪ್ಪ KSRTC ಕೆಲಸ ಅಂತ ಹೇಳಿದ್ರಲ್ವಾ, ಈಗ ಅಪ್ಪ ಅಮ್ಮ ಯಾಕೆಂದ್ರೆ ಮನೆಯಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದೆ ಇದ್ದಾಗ ಹೆಣ್ಮಕ್ಳು ಅಂತ ಹೇಳಿದಾಗ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಸ್ವಲ್ಪ ಸಂಕೋಚ, ದೂರನೇ ಇರ್ತಾರೆ. ಹಂಗಿದ್ಮೇಲೆ ನಿಮಗೆ ಪರ್ಮಿಷನ್ ಕೊಟ್ರ? ಅವ್ರು ಕೇಳಲೇ ಇಲ್ಲ ನಾನು ಪರ್ಮಿಷನ್. ನಾನು ಹೋಗ್ಬೇಕಂದ್ರೆ ಹೋಗ್ಬೇಕು, ನಾನು ಮಾಡ್ಬೇಕಂದ್ರೆ ಮಾಡ್ಬೇಕು. ಬೈದ್ರು, ಏನೇನೋ ಅಂದ್ರು, ಏನಾರ ಅನ್ಕೊಡ್ರಿ, ನನ್ಗೇನು. ಹೌದಾ? ಆ ತಾಯಿ ಕಲಾದೇವಿ ಕರೀತಾ ಇದ್ದಾಳೆ ಸ್ಟೇಜ್ಗೆ. ಈಗ ಅನ್ಸುತ್ತೆ ಆಕೆ ಕರೆದಿದ್ದಕ್ಕೆ ನಮ್ಮ ಮನೇಲಿ ಅವತ್ತು ಪದ್ಮರಾಜನ್ ಮಗಳು ಅಂತಿದ್ರು. ಅದಾದ್ಮೇಲೆ ಮಾಲ್ತಿ ಸುಧೀರ್ ಅವ್ರ ತಂದೆ ಅಲ್ವಾ ನೀವು ಅಂದ್ರೆ ಅವಾಗ ನಮ್ಮ ತಂದೆಗೆ ತುಂಬಾ ಹೆಮ್ಮೆ ಅನಿಸ್ತು. ಮೊದ್ಲೆಲ್ಲ ಒಂದ್ ಸ್ವಲ್ಪ ಹೆಣ್ಮಕ್ಳು, ನಾವು 5 ಜನ ಹೆಣ್ಮಗಳು ಹೋಗಿ ಒಂದು ನಾಟಕದಲ್ಲಿ ಪಾರ್ಟ್ ಮಾಡ್ತಾಳಂದ್ರೆ ಬಹಳ ಕೀಳು ಮಟ್ಟದಲ್ಲಿ ಕಾಣ್ತೀವಿ. ಸೊ ಅದನ್ನೆಲ್ಲ ಪಾಪ ಅವ್ರು ಸಹಿಸ್ಕೊಂಡ್ರು ಆ ಕಾಲದಲ್ಲಿ. ಅವರಿಗೆ ಒಂದು ಸಲಾಮ್. ಈಗ ಅನ್ಸುತ್ತೆ ಈಗಿದ್ರೆ ಅವಾಗ. ಅದೇ ಅಮ್ಮ, ಅಂದ್ರೆ ನಾ ಈ ಮಲ್ಲಿಗೆ ಹೂವು, ಈ ಕಾಟನ್ ಸೀರೆ, ಈ ಅಂದಿನ ಕಾಲದ ಏನು ಹೀರೋಯಿನ್ಗಳನ್ನು ನಾವು ನೋಡಿದೀವಲ್ಲ ಅದೇ ಒಂದು ರೀತಿ ಕಾಣದಿದ್ದೀರಿ. ಏನು ವಿಶೇಷ ಕಾರಣ ಇದೆಯಾ? ಏನು ವಿಶೇಷತೆ ಇಲ್ಲ, ಯಾವಾಗ್ಲೂ ನನ್ ಕಾಟನ್ ಸ್ಯಾರಿ ಅಂದ್ರೇನೆ ಇಷ್ಟ. ಇವತ್ತು ನಮ್ಮ ಮನೇಲಿ ಹುಡುಗಿ ಮಲ್ಲಿಗೆ ಹೂ ತಂದು ಕೊಟ್ಟಿದ್ಲು, ಅದಕ್ಕೆ ಈ ಮಲ್ಲಿಗೆ ಹೂನ ಮುಡ್ಕೊಂಡಿದ್ದೆ. ಈ ಮಲ್ಲಿಗೆ ಹೂ ಮುಡಿಯೋದಂದ್ರೆ ನಂಗೆ ಇಷ್ಟ ಇಲ್ಲ ಇವಾಗ. ಯಾಕಂದ್ರೆ ಸುಧೀರ್ ಅವ್ರು ಸತ್ತೋದ್ಮೇಲೆ ಹೂ ಮುಡಿಯೋದು ಅದೆಲ್ಲ ಬಂದ್ ಮಾಡ್ಬಿಟ್ಟಿದೀನಿ. ಇವತ್ತು ನೀವು ಹೋಗ್ತಾ ಇದೀರಲ್ಲ ಅದಕ್ಕೆ ಮುಡ್ಕೊಡ್ರಿ ಅಂತಂದು ಆ ಹೂ ಮುಡಿದ್ಮೇಲೆ ಒಂದು ಹಾಡು ನೆನಪಾತ್ ನನಗೆ. ಮೈಸೂರು ಮಲ್ಲಿಗೆ ಮುಡಿಯಲ್ಲಿ ಮುಡಿದಿ ನಿಂತು, ನೀ ಬರುವ ದಾರಿಗೆ ಕಣ್ಣಾಸೆ ಚೆಲ್ಲಿ ನಿಂತು, ನೀ ಬರಲು ಶೃಂಗಾರ ನೋಡು ನನ್ನ ಒಯ್ಯಾರ್, ನೀ ಬರಲು ಶೃಂಗಾರ ನೋಡು ನನ್ನ ಒಯ್ಯಾರ್. ಯಾರು ಕೊಟ್ಟ ಹೂಗಳೆಂದು ಊರೆಲ್ಲ ಕೇಳಿದರು, ಯಾರು ತಂದ ಹೂಗಳೆಂದು ಊರೆಲ್ಲ ಕೇಳಿದರು, ದೇವರಾಣಿ ಮಾಡಿ ಹೇಳಿದೆ, ತಂದನೋ ಮಾವ ತಂದನೋ, ತಂದನೋ ಮಾವ ತಂದನೋ, ತಂದನೋ ಮಾವ ತಂದನೋ, ತಂದನೋ ಮಾವ ತಂದನೋ. ಕುಂತಲ್ಲೇ ಕುಣಿಸುವಂತ ಹಾಡಿದು. ಅದೇ ಅಮ್ಮ, ಈಗ ರಂಗಭೂಮಿಯಲ್ಲಿ ನೀವು ನೃತ್ಯ ಮಾಡಕ್ಕೆ ಅಂತ ಹೋದವರು ಅಭಿನಯಕ್ಕೆ ಅಂತ ತಿರುಗಿದ್ದು ಯಾವಾಗ? ಕಲ್ಪನಾ ಅವ್ರ ಟ್ರೂಪಲ್ಲಿ ನಾನು ಬರೀ ನರ್ತಕಿ ಅಂತಾನೆ ಒಂದು ಹಾಡಿಗೆ ಡ್ಯಾನ್ಸ್, ಅದೇ ಏರಿ ಮೇಲೆ ಅದೇ ಜನ ಕೇಳ್ತಿದ್ರು, ಅದನ್ನೇ ಮಾಡ್ಸಕ್ಕೆ ಹೇಳ್ತಿದ್ರು ಮೇಡಮ್. ಮಾಡ್ತಿದ್ದೆ. ಒಂದು ದಿವಸ ಒಂದು ಆರ್ಟಿಸ್ಟು ಮುಸುರಿ ಕೃಷ್ಣಮೂರ್ತಿ ಅವ್ರ ಜೊತೆಯಲ್ಲಿ ಪಾರ್ಟ್ ಮಾಡೋ ಹುಡುಗಿ, ಅವ್ರ ತಮ್ಮನ ಅಣ್ಣನ ಬಂದಿದ್ದಾನೆ ಅಂತೇಳಿ ಅವ್ರು ಇನ್ನೂ ಬದುಕಿದ್ದಾರೆ, ಹೆಸರು ಹೇಳೋದು ಬೇಡ, ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿದ್ರು. ಕಲ್ಪನಾಜಿಯವರು ಅಲ್ಲೇ ಓಡಾಡ್ತಾರೆ. ಒಂದು ದೊಡ್ಡ ಮಿನುಗುತ್ತಾರೆ. ಆಕೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಆಕೆ ಕಲೆಗೆ ಬೆಲೆ ಕೊಡಬೇಕು. ಅವ್ರು ಬರುವಾಗ ಕಾಲು ತಾಕ್ಸಿದ್ದಾರೆ. ಅವರು ಕಾಲೆಲ್ಲ ತಾಕಿಸ್ತೀರ ಅದೆಲ್ಲ ಒಳ್ಳೇದಲ್ಲ ಅಂತ ಹೇಳಿದ್ದಾರೆ. ಅವ್ರು ಅದಕ್ಕೆ ಏನು ನಾವು ಕಾಲು ತೆಗೆದ್ರೆ ಅದಕ್ಕೆ ಏನಾಗುತ್ತೆ, ಹಾಗೆ ಹಿಂಗೆ ಅಂತೇನೋ ಉಪದ್ಯಾಪ. ಅವತ್ತೇ ಅರ್ಧ ನಾಟಕಕ್ಕೆ ಆ ಮೇಕಪ್ ತೆಗೆದು ಅವಳನ್ನ ಕಳಿಸ್ಬಿಟ್ರು. ನೀನು ಯಾವಾಗ ಕಲೆಗೆ ಬೆಲೆ ಇಲ್ಲ ಅಂದಮೇಲೆ ನೀನು ನಮಗೆ ಬೇಕಾಗಿಲ್ಲ. ಅವರು ಕಲ್ಪನಾಜಿಯವರು ಕಲೆನ ಇಷ್ಟು ಪ್ರೀತಿಸ್ತಾ ಇದ್ರು ಅಂದರೆ ಅವ್ರ ಚಿತ್ರಗಳು ನೋಡಿದ್ರೆ ಸಾಕಲ್ಲ. ಸೊ ಅಂಥ ವಿಷಯದಲ್ಲಿ ಇವ್ರು ಹಿಂಗೆ ಮಾಡಿದ ತಕ್ಷಣ ಕಳಿಸ್ಬಿಟ್ರು. ನನ್ನ ಕರೆದ್ರು, ನೀನು ಪಾರ್ಟ್ ಮಾಡ್ತೀಯಾ ಅಂದ್ರೆ ನನಗೇನು ಮಾಡ್ತೀನಿ ಅಂದ್ಬಿಟ್ಟೆ. ಅಂದ ತಕ್ಷಣ ಸರಿ ಇವತ್ತು ಈ ನಾಟಕ ನೋಡ್ಕೊ ಪೂರ್ತಿ, ನಾಳೆಯಿಂದ ನೀನು ಈ ಪಾರ್ಟ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಟಾಯ್ಲೆಟ್ಗೆ ಹೋದ್ರು ಅದೇ ಮಾತು, ಅಲ್ಲಿಂದ ಹಲ್ಲು ಉಜ್ಬೇಕಲ್ಲ ಅಂತ ಅದನ್ನೇ ಮಾತು. ಹಾಗೆಲ್ಲ ಮಾಡಿ ಮಾರನೇ ದಿವಸ ಮತ್ತೆ ಆ ಪಾರ್ಟ್ ಮಾಡಿದೆ. ನಾನು ಸೈ ಅನ್ಸ್ಕೊತೀನಿ ಅಂತ ಗೊತ್ತಿರಲಿಲ್ಲ. ಮುಸ್ರಿ ಅವ್ರು ಹೇಳಿದ್ರು, ನೀ ದೊಡ್ಡ ಕಲಾವಿದೆ ಆಗ್ತೀಯ ಕಣೆ, ಭಾರಿ ಮಾಡೋದ್ಬಿಟ್ಟು ಇವತ್ತು ನೀನು ಅಂತ ಹೇಳಿ ಅವ್ರ ಜೊತೆಲೇ ಪಾರ್ಟು. ಖುಷಿ ಆಯ್ತು ಅವ್ರಿಗೆ. ಇಕ್ಕಿನೇ ಇಟ್ಕೊಳ್ಳೋಣ, ಅದು 16-17 ವರ್ಷದ ಹುಡುಗಿ, ಯಂಗ್ ಸ್ಟಾರು, ಚೆನ್ನಾಗಿ ಕಾಣ್ತಲ್ಲ ಆ ಡ್ರೆಸ್ಗಳೆಲ್ಲ ಹಾಕಿದಾಗ ಅಂತ ಹೇಳಿ ನಾನು ಆ ಪಾತ್ರಕ್ಕೆ ಪರ್ಮನೆಂಟ್ ಆದೆ.
ಅಲ್ಲಿ ಸುಧೀರ್ ಅವರೇ ಇದ್ರು. ಹೌದಾ? ಅವರು ಖಳನಾಯಕನ ಪಾಠ ಮಾಡೋದಕ್ಕೆ ಶ್ರೀಪತಿ ಅಂತ ಒಂದು ಕ್ಯಾರೆಕ್ಟ್ರು, ಕಲ್ಪನಾಜಿ ಕಾಂಬಿನೇಷನು. ಇವ್ರು ಇಷ್ಟು ದೊಡ್ಡ ಆಳು, ಇಷ್ಟು ಎತ್ತರ, ಇಷ್ಟು ಒಳ್ಳೆ ಕಲರು. ನಾವು ಹಿಂಗೆ ತಿರುಗಿ ಸಹಿತ ಅವ್ರು ನೋಡ್ತಿರ್ಲಿಲ್ಲ, ಹೆದರ್ತಿದ್ದೆ ಅವ್ರು ನೋಡಿದ ತಕ್ಷಣ. ಅವ್ರು ಏನಾರ ಪಾರ್ಟಿಗಲ್ಲಿ ಹೋಗ್ತಾರೆ ಅಂದರೆ ನಾವು ಇನ್ನೊಂದು ಕಡೆಯಿಂದ ಹಿಂಗಡೆ ಹೋಗಿ ಕುತ್ಕೊಂಡ್ಬಿಡೋದು. ಅಷ್ಟು ನನ್ನನ್ನು ಮದುವೆ ಆಗ್ತಾರಂತ ನಾ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಅವ್ರು ಇಷ್ಟಪಟ್ಟರು. ಕಲ್ಪನಾಜಿಯವ್ರ ಹತ್ರ ಹೇಳಿದ್ರು, ಅವರು ಖಂಡಿತ ಆಗ್ತೀಯಾ ಅಂದ್ರೆ ಖಂಡಿತ ಆಗ್ತೀನಿ ಆ ಹುಡುಗಿನ ಅಂತ. ಕೊನೆಗೆ ಅವರೇ ನಿಂತು ಮದುವೆ ಮಾಡಿದ್ರು. ನಮ್ಮ ತಂದೆ ತಾಯಿ ಪರ್ಮಿಷನ್ ತಗೊಂಡು ಶಾಸ್ತ್ರೋಕ್ತವಾಗಿ ಬ್ರಾಹ್ಮಣರ ಪದ್ಧತಿಯಲ್ಲೇ ಮದುವೆ ಆಯಿತು. ಈ ರಂಗಭೂಮಿಯ ಒಡನಾಟದಲ್ಲಿ ಅಭಿನಯಿಸೋದು ಅಂದರೆ ನೃತ್ಯದಿಂದ ಅಭಿನಯದ ಕಡೆಗೆ ಬಂದ್ರಿ, ಅದಷ್ಟು. ಆದರೆ ಜವಾಬ್ದಾರಿ ಅಂತ ಹೇಳ್ತಾರಲ್ಲ, ಆ ಜವಾಬ್ದಾರಿ ಹೊರೋದು. ಈಗ ಯಾರ್ದೋ ಕಂಪನಿಯಲ್ಲಿ ಕೆಲಸ ಮಾಡೋದು ಓಕೆ, ಮಾಡ್ತಾ ಇದ್ರಿ, ನೀವಾಯ್ತು ನಿಮ್ಮ ಪಾಡಕ್ಕೆ ಪಾತ್ರಗಳನ್ನು ಮಾಡೋದು. ಆದರೆ ನೀವೇ ಸ್ವತಃ ಕಂಪನಿ ಕಟ್ಟುವಂಥ ಛಲ ಇದೆಯಲ್ಲ, ಅದು ಯಾವಾಗ ಹೆಂಗಾಯ್ತಮ್ಮ ಅದು? ಇಲ್ಲ, ನಾವೇ ನಾಟಕ ಕಲ್ಪನಾಜಿಯವರಲ್ಲಿ ನನಗೆ ದಿವಸಕ್ಕೆ 50 ರೂಪಾಯಿ ಕೊಡ್ತಾಯಿದ್ರು. ಅದಾದಮೇಲೆ ಸುಧೀರ್ ಅವ್ರನ್ನ ಮದುವೆ ಆಯಿತು. ಮದುವೆ ಆದಮೇಲೆ ಸುಧೀರ್ ಅವ್ರು ನನಗೆ ಪಾತ್ರ ಏನು ಮಾಡೋದು ಬೇಡ, ನೀನು ಅಕಸ್ಮಾತಾಗಿ ಯಾರಾದರೂ ಡ್ಯಾನ್ಸ್ ಬೇಕೇ ಬೇಕು ಅಂದರೆ ಮಾಡೋಂತ, ಇಲ್ಲದ್ರೆ ಬೇಡ ಅಂತ. ಸರಿ ಅಂತ ಹೇಳಿ ರಾಧಾ ರುಕ್ಮಿಣಿಯವರು, ಶ್ರುತಿಯವ್ರ ತಾಯಿಯವರಿದ್ದಾರಲ್ಲ, ಅವರೊಂದು ಕಂಪನಿ ಮಾಡಿದ್ರು. ಅವರೊಂದು ಕಂಪನಿ ಮಾಡಿದಾಗ ವರ ನೋಡಿ ಹೆಣ್ಣು ಕೊಡುವಂಥ ನಾಟಕದಲ್ಲಿ ಸುಧೀರ್ ಅವರು ಮತ್ತು ಅವ್ರ ಅಕ್ಕ ಜಿ.ವಿ. ಶಾರದಾ ಅಂತ, ಇವರು ರಾಧಾ ರುಕ್ಮಿಣಿಯವರು, ಅವ್ರ ಯಜಮಾನರು ಕೃಷ್ಣ ಅವರು ಪಾರ್ಟ್ ಮಾಡ್ತಾಯಿದ್ರು. ನಾನು ಅದರಲ್ಲಿ ಒಂದು ಡ್ಯಾನ್ಸು. ಆದರೆ ಆ ಡ್ಯಾನ್ಸ್ ಮಾಡಿದ್ರೆ ಜನ ಹುಯ್ಯನ್ನೋರು. ಇವರು 3 hours ಗಂಟ್ಲು ಹರ್ಕೊಂಡ್ರು ಏನಾಗೋದಿಲ್ಲ, ಅದು ಒಂದು ಡ್ಯಾನ್ಸಿಗೆ ಏನು ಮಾಡ್ತಾಳೆ ಹೇಳು ಅನ್ನೋದು. ಅದಕ್ಕೆ ಆ ಥರ ಸಿಚುವೇಶನ್ಸ್ ಇರ್ತಿತ್ತು. ಅವರ ಕಂಪನಿಯಲ್ಲಿ ಸುಧೀರ್ ಅವ್ರಿಗೆ ಒಳ್ಳೆ ಖಳನಾಯಕ, ಇಷ್ಟು ಒಳ್ಳೆ ಖಳನಾಯಕ ಅಂತ ಮೊದಲು ಸುಧೀರ್ ಇದಾನೇನ್ರಿ ಅಂತಲೇ ನಾಟಕಕ್ಕೆ ಬರೋರು. ಸೊ ಇದು ನಮ್ಮ ಜೀವನ ಆಯಿತು. ಅವರ ಕಂಪನಿ ಬಿಟ್ಟಾದಮೇಲೆ ಸುಧೀರ್ ಅವರಿಗೆ ಒಂದು ಅವಕಾಶ ಬಂತು. ರಾಮ ಲಕ್ಷ್ಮಣ ಅಂತ ಪಿಕ್ಚರಲ್ಲಿ, ಸಿನಿಮಾದಲ್ಲಿ ಎಲ್ಲೋ ಇವರು MP ಶಂಕರಣ್ಣ ಸುಧೀರ್ ಅವ್ರು ನೋಡಿಬಿಟ್ಟು ನನ್ನ ತಮ್ಮನಿಗೆ ಒಳ್ಳೆ ಪಾತ್ರ ಅಂತ ಹೇಳಿ ನಮಗೊಂದು ಟೆಲಿಗ್ರಾಮ್ ಕಳಿಸಿದ್ರು ನಾಟಕದ ಕಂಪ್ನಿಯಲ್ಲಿರುವಾಗ. ಸುಧೀರ್ ಅವ್ರಿಗೆ ನೋಡಿಬಿಟ್ಟು, ಎಲ್ಲೋ ಒಂದು ಡನ್ ಸೆಟ್ಟಲ್ಲೋ ಅಥವಾ ಎಲ್ಲರ ಕಳ್ಳರು ಗುಂಪಲ್ಲೇ ನಿಲ್ಲೋದೊಂದು ಪಾಠ ಕೊಟ್ಟಿರ್ತಾರೆ ನನಗೆ, ದಪ್ಪ ಮೀಸೆ ಹಚ್ಕೋ ಇಲ್ಲಾಂದ್ರೆ ಹಿಂಗೆ ನಿಂತ್ಕೋ ಅಂತ ಏನೋ ಕೊಟ್ಟಿರ್ತಾರೆ, ನಾನು ಹೋಗಲ್ಲ. ಇಲ್ಲಿ ಒಳ್ಳೆ ಹೆಸರಿದೆ ನನಗೆ, ಒಳ್ಳೆ ಹೆಸರಂದರೆ ಸುಧೀರ್ ಅವ್ರು ಹೊರಗಡೆ ಅಡ್ಡಾಡೋಕ್ಕೆ ಆಗಲ್ಲ ನಾಟಕದ ಕಂಪ್ನಿಯಲ್ಲಿ. ಅಷ್ಟು ಒಳ್ಳೆ ಹೆಸರಿರುವಾಗ ನಾನು ಯಾಕೆ ಹೋಗಲಿ ಅಂತ. ಇಲ್ಲ, ನೀವು ಹೋಗ್ರಿ, ಇದರಲ್ಲಿ ನಿನ್ನ ಭವಿಷ್ಯ ಇದೆ, ಇದರಲ್ಲಿ ನೀನು ಗುರಿ ಸಾಧಿಸ್ತೀಯಾ, ಇದರಲ್ಲಿ ನೀನು ಹೆಸರು ಮಾಡ್ತೀಯ ಅಂತ. ಮಾಲ್ತಿ ಇವೆಲ್ಲ ಹೇಳಬೇಡ ಪ್ಲೀಸ್, ದಯವಿಟ್ಟು ನನ್ನ ಕಾಡಬೇಡ ಅನ್ನೋರು. ಇಲ್ಲ, ನೀವು ಹೋಗಲೇಬೇಕು ಅಂತೇಳಿ ಅವತ್ತು ಇಡೀ ದಿವಸ ಕರೆದು ಅವರನ್ನು ಕಳಿಸ್ಕೊಟ್ಬಿಟ್ಟೆ. ನನಗೆ ಅಷ್ಟೊತ್ತಿಗೆ ಗಂಡು ಮಗು ಆಗಿತ್ತು, ನಮ್ಮ ನಂದಕಿಶೋರು. ಆ ಮಗುನ ಇಟ್ಕೊಂಡು ನಾನು ಅಲ್ಲೇ ಇದ್ದೆ, ಇವ್ರು ಹೋಗ್ಬಿಟ್ರು. ಹೋಗಿ 40 ದಿವಸ ಇವ್ರು ಬರಲೇ ಇಲ್ಲ. ಎಲ್ಲರೂ ಸುಧೀರ್ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ, ಸುಧೀರ್ ಅವ್ರು ಇಲ್ಲ ಅಂತ. ನನಗೆ ಧೈರ್ಯ, ಬಂದೇ ಬರ್ತಾರೆ, ಎಲ್ಲಿ ಹೋಗ್ತಾರಂತ. ಅಂದರೆ ಶೂಟಿಂಗ್ ಹೋಗಿ MP ಶಂಕರಣ್ಣವರು ನಿನಗೆ ದೊಡ್ಡ ಪಾರ್ಟು, ಇದರಲ್ಲಿ ನಿನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ತಕ್ಷಣ ಸುಧೀರ್ ಅವ್ರಿಗೆ ಇಂಟ್ರೆಸ್ಟ್ ಬಂದು 40 ದಿವಸ ವೀರಪ್ಪನಿದ್ರಲ್ಲ ಪೆಡಂಬೂರು ಫಾರೆಸ್ಟ್ ಏನೋ, ಅಲ್ಲಿ ಉಳ್ಕೊಂಡ್ಬಿಟ್ರು. ಅಲ್ಲಿ ಅಡ್ಡಾಡಂಗಿಲ್ವಲ್ಲ, ಅವಾಗ ವೀರಪ್ಪಂದೆಲ್ಲ ಜಾಸ್ತಿ ಇತ್ತಲ್ಲ. ಸೊ ಹಾಗಾಗಿ ಅವರು ಅಲ್ಲೇ ಉಳ್ಕೊಂಡ್ಬಿಟ್ರು, ಎಲ್ಲೋ ಒಂದು ಗುಡಾರದಲ್ಲಿರೋದು ಮಾಡೋದು. ಆಮೇಲೆ ಪಿಕ್ಚರ್ ರಿಲೀಸ್ ಆದಮೇಲೆ ಅವ್ರಿಗೊಂದು ಒಳ್ಳೆ ಹೆಸರು ಬಂತು. ಅವಾಗಲೂ ಹೇಳೋರು, ನನ್ನ ಹೆಂಡತಿಯಿಂದನೇ ನಾನು ಬಂದಿದ್ದು, ನನ್ನ ಹೆಂಡತಿಯಿಂದನೇ ನಾನೆಲ್ಲ ಮಾಡಿದ್ದು ಅಂತ. ಕೊನೆಯವರೆಗೂ ಇದೇನಾರ ಅಂಬರೀಷ್ ಅಣ್ಣ ಬದುಕಿದ್ರೆ ಹೇಳೋರು, ಯಾವಾಗ ನೋಡೋ ಅವ್ನು ಹೆಂಡ್ತಿದೆ ಹೇಳ್ತಿರ್ತಾನೆ. ಒಂದ್ಸರಿ ರಾಜ್ಕುಮಾರ್ ಅವರು ಹಾಲುಜೇನು ಶೂಟಿಂಗ್ಸ್ ಟೈಮಲ್ಲಿ ನಮ್ಮ ಯಜಮಾನ್ರು ಇವತ್ತು ಊಟ ತೊಗೊಂಡು ಬರ್ತಾರೆ ನಿಮಗೆ ಅಂತ ಹೇಳಿದ್ರಂತೆ. ಅಣ್ಣ ಸ್ವಲ್ಪ ನಾನ್ ವೆಜ್ ಅಂದರೆ ಇಷ್ಟ ಅಲ್ಲ ರಾಜ್ಕುಮಾರ್ ಅಣ್ಣವರು. ಹೌದಾ, ನಿಮ್ಮ ಯಜಮಾನ್ರ ಅಂತ. ಅವರು ಅಷ್ಟೇ ಮುಗ್ಧರು. ಆಯಿತು ಬರ್ತಾರೆ ಅಂತ. ನಾನು ಕಾರಲ್ಲಿ ಇಷ್ಟು ದೊಡ್ಡ ಕ್ಯಾರಿಯರಲ್ಲಿ ನಾನ್ ವೆಜ್ ಎಲ್ಲ ತೊಗೊಂಡು ಹೋದರೆ, ಅಣ್ಣ ನಮ್ಮ ಯಜಮಾನ್ರು ಬಂದಿದ್ದಾರೆ ಅಂತ. ಅವರು ಯಜಮಾನ್ರು ಪ್ರೊಡ್ಯೂಸರ್ಗೆ ಹೇಳ್ತಿದ್ರು, ವೀರಸ್ವಾಮಿಯವ್ರಿಗೆ ಅಂಥವ್ರಿಗೆ ಇವ್ರು ನಮ್ಮ ಯಜಮಾನ್ರು, ಗುಬ್ಬಿ ವೀರಣ್ಣವ್ರಿಗೆ ನಮ್ಮ ಯಜಮಾನ್ರು ಅಂತಿದ್ರು. ಇವನು ಯಾರಿರ್ಬೋದು ಅಂತ ನೋಡಿದ್ರೆ ಅವತ್ತು ನಕ್ಕಿದ್ದಾರೆ ರಾಜ್ಕುಮಾರ್ ಅಣ್ಣ. ಈ 3 ಅಡಿ ಹೆಣ್ಮಗಳನ್ನ ಕರ್ಕೊಂಬಂದು ನಮ್ಮ ಯಜಮಾನ್ರು ಅಂತ 6 ಅಡಿ ಮನುಷ್ಯ ಹೇಳ್ತಾ ಇದ್ದಾನಲ್ಲ ಅಂತ ತುಂಬ ನಕ್ಕಿ, ತುಂಬ ಎಂಜಾಯ್ ಮಾಡಿದ್ರು. ಮತ್ತೆ ನಿನ್ನ ಹೆಂಡತಿ ಬಗ್ಗೆ ಕೊಡೋ ಗೌರವ ಬಹಳ ಒಳ್ಳೆಯದು ಸುಧೀರ್ ಅಂತ ಹೇಳಿ ಅವ್ರ ಪಿಕ್ಚರ್ಗಳಲ್ಲೂ ಹಂಗೆ ಲೈಫ್ ಚೇಂಜ್ ಆಯಿತು. ಅಲ್ಲಿಂದ ನಾಟಕ ಕಂಪ್ನಿ ಬಿಟ್ಟು ಬೆಂಗಳೂರಿಗೆ ಬಂದ್ವಿ. ಇನ್ನು ಬೆಂಗಳೂರಲ್ಲಿ ಪಯಣ ಶುರುವಾಯ್ತು ನಮ್ದು. ಅಲ್ಲ ಅಮ್ಮ, ಅದು ಬೆಂಗಳೂರು ಪಯಣ ಓಕೆ. ನನಗಂದ್ರೆ ಇದಕ್ಕೆ ಮುಂಚೆ 1-2 ಪ್ರಶ್ನೆಗಳೇನು ಗೊತ್ತಾ. ಒಂದು, ನಿಮ್ಮ ಓದ್ ನಿಲ್ಸಿದ್ರ?
ನಾನು SLC ಫೇಲ್ಡ್ ಆಗಿದ್ದೆ ಅವಾಗ. ಅಂದ್ರೆ ನೀವು ನಾಟಕಕ್ಕೆ ಹೋಗಕ್ ಮುಂಚೆ ಅಂದ್ರೆ ದಟ್ ವಾಸ್ ದ ಎಂಡ್ ಲಾಸ್ಟ್. ಹಾ, SSLC ಎಕ್ಸಾಮ್ ಆಗಿತ್ತು, ಇನ್ನು ರಿಸಲ್ಟ್ ಬಂದಿರಲಿಲ್ಲ. ಅವಾಗೆ ಟ್ರೂಪಿಗೆ ಹೋದೆ. ಫೇಲ್ ಆಗಿದ್ದೀನಿ ಅಂದ್ರೆ ನಂಗೆ ಏನ್ ಫೀಲಿಂಗೇ ಇಲ್ಲ, ಇಲ್ಲಿ ಪಾಸ್ ಆಗಿದ್ದೀನಿ ಅಂತ ಹಂಗಾಗಿ ಆಯ್ತು. ಆಮೇಲೆ ಸುಧೀರ್ ಅವರು ಡಿಗ್ರಿ ಮಾಡಿಸಿದ್ರು. ಅಲ್ಲ, ಓಕೆ. ಆಮೇಲೆ ಈಗ ಸುಧೀರ್ ಅವ್ರು ನಿಮಗೆ ಪರಿಚಯ ಆಗಿದ್ದ ಅಂದ್ರೆ ನಾಟಕದ ತಂಡದಲ್ಲಿ ಇದ್ದಾಗ ಅಲ್ಲಿವರೆಗೂ ಸುಧೀರ್ ಅವ್ರು ಇನ್ನೂ ಸಿನಿಮಾದಲ್ಲಿ ಮಾಡಿರ್ಲಿಲ್ವಾ? ಇಲ್ಲ. ಓ, ನಿಮ್ಮ ಮದುವೆ ಆದ್ಮೇಲೆ ಸಿನಿಮಾ ಮಾಡಿದ್ರಂತೆ. ಮಾಯಾ ಮನುಷ್ಯ ಅಂತ ಹೇಳಿ ಒಂದು ಪಿಕ್ಚರ್ ಮಾಡಿದ್ರಂತೆ, ಅದು ಅಟ್ರ್ ಫ್ಲಾಪ್ ಆಯ್ತು, ಇವ್ರ ಹೆಸರು ಬರ್ಲಿಲ್ಲ. ಆಮೇಲೆ ಇನ್ನೊಂದು ಯಾವುದೋ ಒಂದು ಪಿಕ್ಚರ್ ಮಾಡಿದ್ರು, ಮಾಡಿ ಮಡಿದವರು ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ 3 ಪಿಕ್ಚರ್ ಅವ್ರದ್ದು ರೆಕಾರ್ಡ್ ಏನಿರ್ಲಿಲ್ಲ ಮದುವೆಗಿಂತ ಮುಂಚೆ. ಮದುವೆ ಆದ್ಮೇಲೆ ಮಾಡಿದ್ದು ರಾಮಲಕ್ಷ್ಮಿ. ಬಂದ್ರಲ್ಲ ಮನೆಗೆ ಲಕ್ಷ್ಮಿ, ಅಲ್ಲಿ ಸೂಪರ್. ಅಲ್ಲ, ನನಗೆ ಇನ್ನೊಂದು ಡೌಟ್. ಈಗ ಮೊದಲು ಅವ್ರನ್ನ ನೋಡಿದ್ರೆ 6 ಅಡಿ ಮನುಷ್ಯನ್ ನೋಡಿ ಹೆದರ್ತಿದ್ರಂತೆ, ಆಮೇಲೆ ಅವರು ನಿಮ್ಮನ್ನು ಯಜಮಾನ್ರು ಅಂತ ಕರೆಯೋ ಹಂಗಾಯ್ತು ಅಂತ. ಅದು ಹೆಂಗಾಯ್ತು ಏನೋ ನನಗಂತೂ ಗೊತ್ತಿಲ್ಲ, ಅವ್ರ ಹತ್ರ ಹೇಳಿದ್ದು ಗೊತ್ತಿಲ್ಲ. ಆಮೇಲೆ ರಾಜ್ಕುಮಾರ್ ಅಣ್ಣವರೇ ಒಂದ್ ದಿವಸ ಹಿಂಗ್ ಮಾತಾಡ್ಬೇಡಿ ಹಿಂಗೆ ಹೇಳ್ದ, ಅವರು ವರ್ಧಣ್ಣವ್ರ ಹತ್ರ ಮತ್ತೆ ಚಿನ್ನೇಗೌಡ್ರ ಹತ್ರ ಎಲ್ಲ ಹೇಳಿದಾಗ ಅವ್ರು ನನ್ಗೆ ಹೇಳೋದು ನಿಂದಿ ಕತೆ ಹಿಂಗೈತಿ ಇಲ್ಲಿ ಅಂತ. ಅವಾಗ ಹೌದು ಅಂತಂದೆ ನಾನು. ಅಮ್ಮ, ಅಂದ್ರೆ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದ್ರಿ, ಅಂದ್ರೆ ಬೆಂಗಳೂರಿಗೆ ಬಂದ್ರಿ, ಬದುಕು ಬದಲಾಯ್ತಾ? ಹಾ, ಬದಲಾಯ್ತು. ಸಣ್ಣ ಮನೆ, ಒಂದು 75 ರೂಪಾಯಿ ಮನೆ ಬಾಡಿಗೆ, 10x10 ಮನೆ ತಗೊಂಡ್ವಿ. ಮನೆ ಎಲ್ಲ ಸೋರ್ತಾ ಇತ್ತು. ಅವಾಗ ಗೀತಾಪ್ರಿಯ ಅಂತ ಡೈರೆಕ್ಟರ್ ಇದ್ರು, ಅವ್ರ ಮನೆ ಹತ್ರನೇ ಪಾಪ ಅವಾಗ ಕಷ್ಟಪಡ್ತಾರೆ ಏನೋ ಅಂತ ಕೊಟ್ಟರು. ಅಲ್ಲಿಂದ ನಾನು ಸುಧೀರ್ ಅವರೇ ಬರೋದು ಬಂದಾಯಿತು, ಪಿಕ್ಚರ್ ಸಕ್ಸಸ್ ಆಯಿತು, ಮತ್ತೆ ಯಾವುದು ಪಿಕ್ಚರ್ ಬಂದಿಲ್ಲ ಅವರಿಗೆ, ಏನು ಮಾಡೋಣ ಅಂದರೆ ಈ ನಾಟಕದ ಕಂಪ್ನಿ ಆಯ್ತಲ್ಲ, ನಮ್ಮ ಸವಾರಿ ಅಲ್ಲೇ ಹೋದರೆ ಆಯಿತು ಅಂತ ಮೆಂಟಲಿ ಪ್ರಿಪೇರ್ ಆಗಿದ್ವಿ ನಾಟಕದ ಕಂಪ್ನಿಗೆ ಹೋಗಬೇಕು ಅಂತ. ನಂಗೆ ಇಷ್ಟ ಇಲ್ಲ, ನಿನಗಿಲ್ಲಿ ಭವಿಷ್ಯ ಇದೆ, ಇಲ್ಲಿ ನೀನು ಒಳ್ಳೇದಾಗುತ್ತೆ ಅಂತ ನನ್ನ ಮನಸ್ಸಲ್ಲಿತ್ತು. ಆವಾಗ ಸುಧೀರ್ ಅವ್ರು ಮಾತಾಡೋರು, ನೋಡೇ ಇಲ್ಲಿ ಬೆಂಗಳೂರಲ್ಲಿ ನೆಲೆ ಊರಬೇಕಂದ್ರೆ ರಾಜ್ಕುಮಾರ್ ಅವ್ರ ಪಿಕ್ಚರ್ ಪಾರ್ಟ್ ಮಾಡಬೇಕು, ಒಂದು ಸಣ್ಣ ಸೀನೇ ಮಾಡಲಿ, ಆ ರಾಜ್ಕುಮಾರ್ ಅವ್ರ ಬ್ಯಾನರ್ ಮಾಡಿದ್ರೇ ನಾನು ಆರ್ಟಿಸ್ಟ್ ಆಗಕ್ಕೆ ಗುರ್ತಿಸ್ಕೊಳಕ್ಕಾಗತ್ತೆ, ಇಲ್ಲಾಂದ್ರೆ ನನ್ನಲ್ಲಿ ಏನು ಕಲೆ ಇದ್ರೂ ಅದು ಬೆಲೆ ಇಲ್ಲ ಅಂತ. ಸರಿ, ನಾನು ನಮ್ಮ ಸುಧೀರ್ ಅವರು ರಾಘವೇಂದ್ರ ಸ್ವಾಮಿ ಭಕ್ತರು, ನಾನು ಈಗಲೂ ರಾಘವೇಂದ್ರ ಸ್ವಾಮಿ ಭಕ್ತಳು. ಒಂದು ಸಣ್ಣ ಫೋಟೋ ಈಗಿದೆ ನಮ್ಮ ಮನೇಲಿ, ಸಣ್ಣ ಫೋಟೋ ಇಟ್ಕೊಂಡು ಅವ್ರು ಪೂಜೆ ಮಾಡ್ತಾರೆ. ನಾನು ಏನ್ರೇ ನಿಮ್ಮ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ತೀರಿ ಆಯಿತಾ, ನಾವು ಬದುಕಬೇಕು ಅಂತ ಬಂದವರು, ನಿಮ್ಮ ರಾಘವೇಂದ್ರ ಸ್ವಾಮಿಯಲ್ಲಿ ಏನಾದರೂ ಶಕ್ತಿ ಇದ್ರೆ ನಾಡಿದ್ದು ರಾಜ್ಕುಮಾರ್ ನಮ್ಮ ಮನೆಗೆ ಬರಬೇಕು, ಈ ಸಣ್ಣ ಮನೆಗೆ. ಅದು ಅಂದಿದ್ದೀನಿ, ನನಗೆ ಇನ್ನೂ ಅದು ಅರಗಿಸ್ಕೊಳ್ಳೋಕ್ಕೆ ಆಗಲ್ಲ. ಅದೇ ಸಣ್ಣ ಅವರು ಬರ್ಬೇಕು ನೋಡ್ರಿ ಅಂತಂದೆ. ಸುಧೀರ್ ಅವ್ರು ಹಣೆ ಚಚ್ಕೊಂಡು ಹೊರಗೋದ್ರು. ಮಾರನೇ ದಿವಸ ಗುರುವಾರ 10 ಗಂಟೆಗೆ ಸುಧೀರ್ ಅವ್ರು ಪೂಜೆ ಮಾಡಿ ತಮ್ಮನ ಮನೇಲಿ ಟೈಮ್ ಪಾಸ್ ಮಾಡೋಕ್ಕೆ ಕ್ಯಾರಮು ಅದು ಇದು ಆಡೋರು, ದುಡಿಮೆ ಇಲ್ವಲ್ಲ, ಅಲ್ಲಿ ಹೋಗಿ ಕೂತಿದ್ದಾರೆ. ಕರೆಕ್ಟಾಗಿ ನಮ್ಮ ಮನೆಗೆ ಒಂದು ಇಂಪಾಲೋ ಕಾರ್ ಬಂತು. ಗುರುವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಒಂದು ಅಂದ್ರೆ ರಾಯರ ಶಕ್ತಿ ಎಷ್ಟಿದೆ ಅಂತ ಬಂತು. ನಾನು ಅವತ್ತು ಹಂಗೆ ಪಾರ್ವತಮ್ಮವ್ರು ಹಿಂದೆ ಕೂತಿದ್ರು, ರಾಜ್ಕುಮಾರ್ ಅವ್ರು ಮುಂದೆ ಕಡೆ ಕೂತಿದ್ರು. ಯಾರು ಬೇಕು ಅಂತ ಇದೀನಿ ನೋಡಿದ್ರಿ ರಾಜ್ಕುಮಾರ್. ಆಮೇಲೆ ಏನಣ್ಣ ಅಂತಂತಂದೆ, ಸುಧೀರ್ ಇದ್ದಾನೇನಮ್ಮ, ಅವನು ಬೇಕಿತ್ತು ಅಂತಂದೆ. ಅಂದರೆ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ, ನಾನು ಕ್ಯಾರ ಮಾಡಕತ್ತಾರಂತ ಹೆಂಗೆ ಹೇಳೋದು ಅಂತೇಳಿ ಎಲ್ಲ ಹೊರಗಡೆ ಹೋಗಿದ್ದೆ. ಸರಿ, ನಾನು ವರ್ಧಣ್ಣವ್ರ ಮನೇಲಿ ಇರ್ತೀನಿ, ನೀನು ಅಲ್ಲಿಗೆ ಕಳಿಸೋರ್ನ. ಅಲ್ಲಿಂದ 4-5 ಮನೆ ಬಿಟ್ಟು ವರ್ಧಣ್ಣವ್ರ ಮನೆ ಇತ್ತು. ಆಮೇಲೆ ಸುಧೀರ್ ಅವ್ರನ್ನ ಕರೆಸಿ ವರ್ಧಣ್ಣವ್ರ ಮನೆಗೆ ಕಳಿಸಿದ್ರೆ ಅವರು 5,000 ಕೊಟ್ಟು 2 ಪಿಕ್ಚರ್ಗೆ ಬುಕ್ ಮಾಡ್ಕೊಂಡು. ತಕ್ಷಣ ನಾನು ಹೇಳಿ ತಪ್ಪಾಯ್ತಪ್ಪ, ಉರುಳು ಸೇವೆ ಮಾಡ್ತೀನಿ ನಿನಗೆ ಅಂತ ಹೇಳಿ ರಾಯರ ಮಂತ್ರಾಲಯಕ್ಕೆ ಹೋಗಿ ಉರುಳು ಸೇವೆ ಮಾಡಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಬಂದ್ವಿ. ಅವತ್ತಿಂದ ಇವತ್ತಿನವರೆಗೂ ನನಗೆ ರಾಯರ ಭಕ್ತಿ. 2 ಸ್ಟಾರ್ಗಳು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗಿದ್ದು, ಒಂದು ಅಲ್ಲಿ ಕಲ್ಪನಾ, ಹೌದು, ಇನ್ನೊಂದು ರಾಜ್ಕುಮಾರ್. ಈ 2 ಪಾತ್ರಗಳಂತ ಹೇಳಲ್ಲ ನಾನು, ಈ 2 ವ್ಯಕ್ತಿಗಳ ಬಗ್ಗೆ ಹೇಳಿ ಅಮ್ಮ. ಕಲ್ಪನಾಜಿ ಅವ್ರ ಹತ್ರ ನಾವು ರೆಸ್ಪೆಕ್ಟ್ ಆಗಿ ಏನೂ ಮಾತೇ ಆಡ್ತಿರ್ಲಿಲ್ಲ. ಅವ್ರ ಹತ್ರ ಬರೀ ಅಮ್ಮ ನಮಸ್ತೆ, ಅಮ್ಮ ನಮಸ್ತೆ. ಒಟ್ಟು ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗಿದೆ ಅಂತ ಬೇರೆಯವ್ರ ಹತ್ರ ಕೇಳ್ಕೊಂಡು ಹೇಳ್ತಿದ್ದೆ. ಸಾಯೋವರೆಗೂ ನಾನು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ದೆ, ಹಿಂಗೆ ನಿಂತು ಮಾತಾಡ್ತಾ ಇರಲಿಲ್ಲ. ಆಯಿತಾ. ರಾಜ್ಕುಮಾರ್ ಅಣ್ಣವರು ಅಷ್ಟೇ, ಅವರು ಭೂಮಿ ತೂಕದ ಮನುಷ್ಯ. ಅವರೆದುರಿಗೂ ಅವ್ರ ಜೊತೆಲಿ ನಾವು ಒಂದು 4-5 ದಿವಸ ಇದು ಒಡ ಹುಟ್ಟಿದವ್ರ ಪಿಕ್ಚರ್ 100 ಡೇಸ್ ಆದಾಗ ಬೇರೆ ಊರುಗಳಿಗೆ ಥಿಯೇಟ್ರ್ಗಳಿಗೆಲ್ಲ ಹೋಗಿದ್ವಿ. ಅವಾಗ ರಾಜ್ಕುಮಾರ್ ಅವ್ರು ಹೀಗೆ ಕುಂಡಿರ್ತಿದ್ರು, ಸುಧೀರ್ ಅವರು ನಾನು ಹೀಗೆ, ಅವ್ರದ್ದೇ ಬಸ್ ಇರ್ತಿತ್ತು. ಆಗ ಪಾರ್ವತಕ್ಕವ್ರು ಮುಂದ್ಗಡೆ ಕಾಲು ನೋವು ಇತ್ತವಾಗ ಮುಂದ್ಗಡೆ ಕೂತ್ಕೊಳ್ತಿದ್ದೆ, ಅವ್ರ ಉದ್ದಲ್ಲ. ಹಂಗಾಗಿ ಅವ್ರ ಪಕ್ಕದಲ್ಲೇ ಕೂತರು ನಾನು ಈ ರಾಜ್ಕುಮಾರ್ ಅವ್ರ ಜೊತೆಲಿ ಕೂತಿದ್ದೀನ ನಾನು ಅಂತ ಅನಿಸ್ತಾನೆ ಇರಲಿಲ್ಲ. ಅವ್ರ ಪಿಕ್ಚರ್ ಹಾಕೋದು. ಒಂದು ದಿವಸ
ಬಲೆ ಹುಚ್ಚ ಅಂತ ಒಂದು ಪಿಕ್ಚರ್ ಹಾಕಿದ್ದು. ಆವಾಗ ಕಲ್ಲಾದೆ ಏಕೆಂದು ಬಲ್ಲೆ ಅಂತ ಅದು ಹಾಡು ಹಾಡ್ಬೇಕಾದ್ರೆ ಅಯ್ಯೋ ಶಿವನೇ ಈ ಥರ ಪಾಠ ಮಾಡಿದೆ ಅಂತ ರಾಜ್ಕುಮಾರ್ ಅವ್ರು ಅಂದರೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ, ಹಿಂಗ್ಯಾಕೆ ಹೇಳ್ತಾ ಇದ್ದಾರೆ ಇವರು ಅಂದರೆ ಕಲೆ ಅಷ್ಟು ದೊಡ್ಡದು ಸಮುದ್ರ ಥರ. ನಾನು ಅದರಲ್ಲಿ ಸಾಸಿವೆ ಕಾಳು ಅನ್ನೋದು ಅವರು ಪ್ರೊಡ್ಯೂಸ್ ಮಾಡಿದ್ರು ಅವತ್ತು. ಆ ಕಲ್ಲತ್ರ ನಿಂತ್ಕೊಂಡು ಅದೆಲ್ಲ ಕಟ್ಕೊಂಡು ಕಲ್ಲಾದೆ ಏಕೆಂದು ಬಲ್ಲೆ ಅಂತ ಅದು ಫಾಸ್ಟ್ ಹೋಗ್ತಿದ್ದಾರೆ. ಅವರೇ ಬಾಯಿ ಮುಚ್ಕೊಂಡು ಹೋಗೋರು ನಾನು ಚೆನ್ನಾಗಿ ಮಾಡಿಲ್ಲ ಈ ಪಾರ್ಟ್. ಅವ್ರಿಗೆ ತೃಪ್ತಿ ಇರಲಿಲ್ಲ ನೋಡಿ. ಅಂದರೆ ಅದೇ ಕಲೆ ಅನ್ನೋದು ಸಮುದ್ರ, ನಿಜ ನಿಜ. ನಾವು ಅದರಲ್ಲ ಸಾಸಿವೆ ಕಾಳು. ಕಲೆ ಸಾಯೋವರೆಗೂ ಕಲಿಯೋಂಗಿರತ್ತೆ, ಅದು ಮುಗಿಯೋದೇ ಇಲ್ಲ ಅದು. ಅಮ್ಮ, ಈಗ ಸುಧೀರ್ ಅವ್ರು ಅನ್ಕೊಂಡಿದ್ರು ಅಣ್ಣ ಅವರ ಸಿನಿಮಾದಲ್ಲಿ ಮಾಡಬೇಕು ಅನ್ನೋಂಥದ್ದು, ಅದು ಕೂಡ ಈಡೇರಿತ್ತು. ಆದ್ರೆ ಇದೆಲ್ಲದರ ನಡುವೆ ಕರ್ನಾಟಕ ಕಲಾ ವೈಭವ ಸಂಘ ಅನ್ನೋದು ಕಟ್ಟಿದ್ಯಾವಾಗ, ಅದು ನಡ್ಕೊಂಡು ಬಂದಿದ್ದು ಹೇಗೆ? ಇಲ್ಲ, ಸುಧೀರ್ ಅವ್ರ ಸಿನಿಮಾ ರಂಗದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ರು. ಯಾವಾಗಾದ್ರೆ ಬಡ ಕಂಪನಿಗಳು ಅಣ್ಣ ನಾವು ತೊಂದರೆಯಲ್ಲಿದ್ದೀವಿ, ನಾವು ಕ್ಯಾಂಪ್ ಕ್ಲೋಸ್ ಮಾಡಬೇಕು, ಕಲಾವಿದರಿಗೆ ಪೇಮೆಂಟ್ ಕೊಟ್ಟಿಲ್ಲ ನಾನು ಅಂದರೆ ಆಯಿತು, ಒಂದು 5 ದಿವಸ 10 ದಿವಸ ಬರ್ತೀನಿ. ಒಂದು ವೀರ ಸಿಂಧೂರು ಲಕ್ಷ್ಮಣ ಅವ್ರದ್ದು ಫೇವ್ರೇಟು, ಒಂದು ಗೌಡ್ರ ಗದ್ಲ ಅವ್ರ ಫೇವ್ರೇಟು. ಅದು ಹಾಕಿದ್ರೇ ಜನ ಹೌಸ್ಫುಲ್ ಆಗ್ತಿತ್ತು. ಸೊ ಅದನ್ನೆಲ್ಲ ದುಡ್ದು ಅವ್ರಿಗೆ ಕೊಟ್ಬಿಟ್ಟು ಎಲ್ಲ ಕಲಾವಿದರಿಗೆ ಪೇಮೆಂಟ್ ಕೊಟ್ಟು, ತಾವು ನೋಡಪ್ಪ ದುಡ್ಡು ಉಳಿದಿದ್ರೆ ನನಗೆ ಕಾರ್ ಪೆಟ್ರೋಲ್ ಕೊಡು, ದುಡ್ಡು ಉಳಿದಿಲ್ಲ ಅಂದರೆ ನಾ ಹಂಗೆ ಹೋಗ್ತೀನಿ ಅಂತದ್ದು. 2 ಸರಿ ಹಾಗೆ ಬಂದರೆ 3ನೇ ಸರಿ ಅವರೇ ತಂದು ಇಲ್ರಿ ತಗೊಳ್ರಿ ನೀವು ಇಷ್ಟು ದುಡ್ಡು ಅಂತ ಕೊಡ್ತಿದ್ರು. ಸೊ ಹಾಗೆ ಮಾಡ್ತಾಯಿದ್ರ. ಸುಧೀರ್ ಅವ್ರಿಗೆ ಏನು ಅನ್ನಿಸ್ತು, ತುಂಬ ಕಲಾವಿದರು ನೋವಿನಲ್ಲಿರ್ತಾರೆ, ಬಡತನದಲ್ಲಿರ್ತಾರೆ, ಅವ್ರ ಮಕ್ಕಳು ಅಲ್ಲೇ ಇದು ತಿರ್ಗಾಡ್ಕೊಂಡಿರ್ತಾವೆ, ಅಲ್ಲೇ ಶೇಂಗಾ ತಿನ್ಕೊಂಡು ಅದು ತಿಂದು ಇವ್ರ ಭವಿಷ್ಯ ಏನು, ಇವ್ರಿಗೆ ವಿದ್ಯೆ ದಾನ ಮಾಡಬೇಕು ಅಥವಾ ಇವ್ರನ್ನ ವಿದ್ಯಾವಂತರನ್ನ ಮಾಡಬೇಕು ಅಂತ ಹೇಳಿ ಸುಧೀರ್ ಅವರಿಗೆ ಆ ಮನಸ್ಸು ಬಂತು. ಅದಕ್ಕೆ ಒಂದಿಷ್ಟು ಕಲಾವಿದರನ್ನ ಸೆಲೆಕ್ಟ್ ಮಾಡಿ ನಾನೇ ಕಂಪನಿ ಮಾಡಿ ಇವ್ರನ್ನೆಲ್ಲ ಅಲ್ಲಿ ತಂದಿಟ್ಕೋಬೇಕು. ಕರ್ನಾಟಕದಲ್ಲಿ ಎಷ್ಟು ಜನ ಕಲಾವಿದರು ಅವರೆಲ್ಲ ಇಲ್ಲಿ ಇರಬೇಕು ಅಂಥೇಳಿ ಅವ್ರ ಆಸೆಯಿಂದ ಕರ್ನಾಟಕ ಕಲಾ ವೈಭವ ಸಂಘ ಬ್ಯಾಂಗ್ಳೂರ್ ಅಂತ ಹೇಳಿ ನಾಟಕದ ಕಂಪನಿ ಸ್ಟಾರ್ಟ್ ಮಾಡೋದು. ನನಗೂ ಸುಧೀರ್ ಅವ್ರಿಗೂ ಜಗಳ, ನೀವು ನಾಟಕದ ಕಂಪನಿ ಮಾಡಬಾರ್ದು, ನಾವೀಗ ಚೆನ್ನಾಗಿದ್ದೀವಿ, ನಮಗೆ ಮಕ್ಕಳಾಗಿದ್ದಾರೆ, ನಿಮ್ಗೆ ಒಳ್ಳೆ ಹೆಸರಿದೆ, ನೀವು ಯಾಕೆ ಈಗ ನಾಟಕದ ಕಂಪ್ನಿ ಮಾಡ್ತೀರಾ, ಬೇಡ ಅಂತ ನಾನು ಇಲ್ಲ ಮಾಡೇ ಮಾಡ್ತೀನಿ ಅಂತ ಹಠ ಬಿದ್ದು ನಾಟಕದ ಕಂಪನಿ ಮಾಡಿದ್ರು. ನಾಟಕದ ಕಂಪನಿ ಮಾಡುವಾಗ ಶೂಟಿಂಗ್ ಮಧ್ಯೆ ಬರ್ತಾ ಇತ್ತು ಅವ್ರಿಗೆ. ದಂಡನಾಯಕ ಅಂತ ಒಂದು ಸಿನಿಮಾ ಶೂಟಿಂಗಲ್ಲಿ ಒಬ್ಬರು ಫೈಟ್ ಮಾಸ್ಟ್ರು ಬರಬೇಕಾಗಿತ್ತು ಸುಧೀರ್ ಅವ್ರಿಗೆ ಫೈಟ್ ಹೇಳೋಕ್ಕೆ. ಅದು ಮೇಲಿಂದ ಬೀಳಬೇಕಾಗಿತ್ತು, ಆ ಫೈಟ್ ಮಾಸ್ಟ್ರೇ ಬೀಳಬೇಕಾಗಿತ್ತು. ಅವರು ಬಂದಿಲ್ಲ ಅವತ್ತು. ಕೆಳಗೆಲ್ಲ ಹಾಸಿಗೆ ಹಾಕಿದ್ರು, ಬೆಡ್ಗಳು ಹಾಕಿರ್ತಾರೆ. ಸುಧೀರ್ ಅವ್ರಿಗೆ ಯಾಕೆ ಅವ್ನು ಬಂದಿಲ್ಲ, ಲಕ್ಷಾಂತರ ರೂಪಾಯಿ ನೀವು ಈ ಸಿನಿಮಾಕ್ಕೆ ಹಾಕಿದ್ದೀರಿ, ನಾನೇ ಜಂಪ್ ಮಾಡ್ತೀನಿ ಅಂತ ಹೇಳಿ ಅವರೇ ಜಂಪ್. ಆ ಧೂಳೆಲ್ಲ ಹೊಟ್ಟೆ ಒಳಗೆ ಹೋಯ್ತು ಅವ್ರಿಗೆ. ಅದು ಯಾವಾಗಿನ ಹಾಸಿಗೆಗಳೋ ಏನೋ ಇನ್ಫೆಕ್ಷನ್ ಆಯಿತು. ನಮಗದು ಗೊತ್ತಾಗಲಿಲ್ಲ. ಇನ್ಫೆಕ್ಷನ್ ಆಗಿ ಅಂತ ಉಸಿರಾಡ್ತಾ ಕಷ್ಟಪಡ್ತಾ ಇದ್ರು. ನಾವು ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದು ನಮಗೂ ದಡ್ತನ. ಸುಧೀರ್ ಅವ್ರು ಸತ್ತಾಗ ನನಗೆ 32 ವರ್ಷ. ಆವಾಗ ಏನೂ ಗೊತ್ತಾಗ್ತಿರ್ಲಿಲ್ಲ ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ಲಂಗ್ಸ್ ಎಲ್ಲ ಕಫ ಕಟ್ಕೊಂಡ್ಬಿಟ್ಟಿತ್ತು, ಆ ಧೂಳಿಂದ ಕಫ ಎಲ್ಲ ಕಟ್ಕೊಂಡಿತ್ತು. ಮತ್ತು ಅವರು ಅಲ್ಲೇ ಹಾಸ್ಪಿಟ್ಲಿಗೆ ಹೋದ್ವಿ, ಅವ್ರು ಮತ್ತೆ ವಾಪಸ್ ಕರ್ಕೊಂಡು ಬರಲೇ ಇಲ್ಲ. ಇದೆಲ್ಲ ಆದಮೇಲೆ ನಾಟಕದ ಕಂಪನಿ ಏನು ಮಾಡಬೇಕು? ಈಗ ಸುಧೀರ್ ಅವ್ರು ಇಲ್ಲ ಅಂದರೆ ಸುಧೀರ್ ಅವರಿದ್ರೆ ಅದು ನಡೀತಿತ್ತು, ಅವರಿಲ್ಲ ಅಂದರೆ ಹೆಂಗೆ ನಡೆಸ್ಬೇಕು, ಏನು ಮಾಡಬೇಕು ಅಂತ ಇದು. ಮನೆಯಲ್ಲೆಲ್ಲರೂ ಬೇಡ ಬಿಡ್ರಿ, ನಿನಗೂ ಚಿಕ್ಕ ವಯಸ್ಸು, ಯಾಕಮ್ಮ ನಾಟಕದ ಕಂಪ್ನಿಗೆ ಹೋಗ್ತೀಯಾ ಅಂತ. ಒಂದಿಷ್ಟು ಕಲಾವಿದರು ಬಂದು ನನ್ನ ಹತ್ರ ಹತ್ಕೊಂಡು ಹೇಳಿದ್ರು, ನೀವು ಬಂದರೆ ನಿಲ್ಲುತ್ತೆ, ನಿಮ್ಮ ಹಿರಿತನದಲ್ಲಿ ಈ ನಾಟಕದ ಕಂಪ್ನಿ ನಡೆಯುತ್ತೆ ಅಂದರೆ ನನಗೆ ಮತ್ತೆ ಅಟೆಂಪ್ಟ್ ಆಯಿತು. ಸರಿ ಹಂಗಾದ್ರೆ ಹೋಗೋಣ ನಾಟಕ ಅಂದರೆ ತಿಪ್ಟೂರು ಕ್ಯಾಂಪು, ತಿಪ್ಟೂರಲ್ಲೇ ನಮ್ಮ ಕ್ಯಾಂಪು ಕ್ಲೋಸ್ ಆಗಿದ್ದು. ಅಲ್ಲಿಂದ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಎಲ್ಲರನ್ನೂ ಎದುರು ಹಾಕ್ಕೊಂಡು, ಮನೆಯವ್ರನ್ನ ಎಲ್ಲರನ್ನೂ ಎದುರು ಹಾಕ್ಕೊಂಡು ಮತ್ತೆ ನಾಟಕದ ಕಂಪನಿ ಶುರು ಮಾಡಿ. ಅಮ್ಮ, ಒಂದಂದ್ರೆ ಆರಂಭದಲ್ಲಿ ನೀವೇ ಸುಧೀರ್ ಅವ್ರಿಗೆ ಯಾಕೆ ಬೇಕಿದು ನಾಟಕ ಕಂಪನಿ ಅಂತ ಕೇಳಿದವ್ರು ನೀವು. ಹೌದು. ಆದ್ರೆ ನೀವೇ ಅದರ ಒಂದು ಮುಂದಾಳತ್ವವನ್ನು ವಹಿಸಬೇಕಾದಂತಹ ಪರಿಸ್ಥಿತಿ ಬಂದು ಬಿಡುತ್ತೆ. ಒಂದು ಕಡೆ ಅಂದ್ರೆ ಪತಿಯನ್ನ ಇಷ್ಟು ಸಣ್ಣ ವಯಸ್ಸಲ್ಲಿ ಕಳ್ಕೊಂಡಿರುವಂತಹ ನೋವು, ಮತ್ತೊಂದು ಕಡೆ ಈ ಜವಾಬ್ದಾರಿ ಹೆಂಗೆ ಎದುರಿಸಿದ್ರಿ? ಮಕ್ಕಳು ಬೇರೆ ಚಿಕ್ಕವರು, ಮಕ್ಕಳು ಬೇರೆ ಸಣ್ಣವ್ರು, ಹೆಂಗೆ ಎದುರಿಸಿದ್ರಿ ಅಂತೀವೆಲ್ಲ ಕೇಳಿದಾಗ ನಮಗ ಆ ರಾಯರೇ ನನಗೆ ಶಕ್ತಿ ಕೊಟ್ಟರು, ಆ ರಾಯರೇ ನನ್ನ ಜೊತೆಲಿ ಇದ್ರೋ ಏನೋ. ಅಂತೂ ನಾಟಕದ ಕಂಪ್ನಿ ಮಾಡಿದ್ಮೇಲೆ ಫಸ್ಟ್ ಎಲ್ಲ ತುಂಬ ಲಾಸ್ ಆಯಿತು. ಒಡವೆ ಬಂಗಾರ ಎಲ್ಲ ಮಾರ್ಬಿಟ್ಟು ಮತ್ತೆ ಅದು ಅವ್ರಿಗೆಲ್ಲ ಪೇಮೆಂಟ್ ಎಲ್ಲ ಕೊಟ್ಟು ನಡೆಸಿದೆ. ಒಂದು ನ್ಯಾಮತಿ ಅಂತ ಒಂದು ಕ್ಯಾಂಪು, ಅಷ್ಟೊತ್ತಿಗೆ ನ್ಯಾಮತಿಗಿಂತ ಮುಂಚೆ ತೀರ್ಥಹಳ್ಳಿ ಕ್ಯಾಂಪ್ ಮಾಡಿದ್ದೆ. ತೀರ್ಥಹಳ್ಳಿಯಲ್ಲಿ
ಪೇಮೆಂಟ್ ಕೊಡೋಕೆ ದುಡ್ಡು ಇರಲಿಲ್ಲ. ದಿನಾ ಬಸ್ಲೆ ಸೊಪ್ಪು ಸಾರು ನಾನೇ ಮಾಡೋದು. ಅನ್ನ ರೇಷನ್ ಅಕ್ಕಿ ತೊಗೊಂಡು ಬಂದು ನಾನೇ ಅಡುಗೆ ಮಾಡಿ ಊಟ ಹಾಕೋದು. ಇನ್ನೊಂದು 15 ದಿವಸ ತಡೀರಪ್ಪ, ಅಕಸ್ಮಾತಾಗಿ ಮತ್ತೆ ಪಿಕಪ್ ಆಗಲಿಲ್ಲ ಅಂದರೆ ನಾನು ಕ್ಲೋಸ್ ಮಾಡ್ತೀನಿ, ನಿಮಗೆಲ್ಲ ದುಡ್ಡು ತಂದು ಕೊಡ್ತೀನಿ ಅಂತ ಹಿಂಗೆ ಕಲಾವಿದರಿಗೆ ಹೇಳ್ಕೊಂಡಿದ್ದೆ. ನ್ಯಾಮತಿ ಅಂತ ಒಂದು ಕ್ಯಾಂಪ್ ಮಾಡಿದ್ವಿ. ಎಚ್ಚರ ತಂಗಿ ಎಚ್ಚರ ಅಂತ ಒಂದು ನಾಟಕ ಆಡಿದ್ವಿ. ಆ ನಾಟಕಕ್ಕೆ ಕಲೆಕ್ಷನ್ ಆಯಿತು 3 ತಿಂಗಳಾಯಿತು. ಮಳೆಗಾಲ ಬಂದರೆ ಅಲ್ಲಿ ಮಣ್ಣು, ಎರಿ ಮಣ್ಣು, ಕಾಲೆಲ್ಲ ಸಿಕ್ಕಾಕೊಂಡ್ಬಿಡ್ತವೆ. ಕ್ಲೋಸ್ ಮಾಡಬೇಕು ನೀವು ಅಂತ ಹೇಳ್ತಾರೆ. ಕಲೆಕ್ಷನ್ನೇ ಕಮ್ಮಿನೇ ಆಗ್ತಾಯಿಲ್ಲ. ಅಂಥ ಕಲೆಕ್ಷನ್ ತಗೊಂಡು ಮತ್ತೆ ಪಿಕಪ್ ಆದೆ. ಪಿಕಪ್ ಆಗಿ ಮತ್ತೆ ದರ್ಶನ್ ಬಂದರು ನಾಟಕದ ಕಂಪ್ನಿಗೆ. ಒಂದು ಸ್ವಲ್ಪ ಲಾಸ್ ಆಗಿದ್ದೀನಿ ಅಂತ ಹೇಳಿದ್ರೆ ಅವ್ರು ಬಂದು ಏನೂ ದುಡ್ಡು ತೊಗೊಳ್ಳದೆ ಅವತ್ತು ಫಂಕ್ಷನ್ಗೆಲ್ಲ ಬಂದು ಮಾಡೋದು. ಸಾಗರ ಬಂದ, ನೋಡಪ್ಪ ಇದು ನನ್ನ ಗಂಡನ ಮನೆ, ನಾಟಕದಲ್ಲಿ ಪಾಠ ಮಾಡ್ತಾಳಂತೆ, ನಮ್ಮ ಗಂಡನ ಮನೆಯವ್ರು ಯಾರೂ ನನ್ನ ಮಾತಾಡ್ಸಲ್ಲ ಇವಾಗ, ಸೊ ನೀನು ಬರಬೇಕು ಅಂದರೆ ದರ್ಶನ್ ಬಂದು ಸಾಗರಕ್ಕೆ ನನಗೆ ಆವತ್ತಿನ ಕಲೆಕ್ಷನ್ ಎಲ್ಲ ನಮಗೆ ಕೊಟ್ಟು ತಾನು ಬಂದು ಬರೀ ಊಟ ಮಾಡಿ ಹೋದ. ಹಿಂಗೆ ಎಲ್ಲ ಸಹಾಯ ಮಾಡಿದ್ದಾರೆ. ಆ ಮಾಡಿರೋದಕ್ಕೆ ಏನೋ ಈಗ ಒಂದು ಬುಟ್ಟಿ ಎತ್ತಬೇಕಾದ್ರೆ 4 ಜನ ಬಂದ್ರೇನೋ ನಮ್ಮ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಹಂಗೆ ಎಲ್ಲರೂ ಎತ್ತಿದ್ದಾರೆ. ಅವರೆಲ್ಲ ಅನುಗ್ರಹದಿಂದ ಹೆಚ್ಚಾಗಿ ರಾಯರ ಅನುಗ್ರಹ. ಒಂದು ಇಷ್ಟ ಇಲ್ದಲೇ ಗಂಡ ಮಾಡಿದ್ದ ವೃತ್ತಿರಂಗಭೂಮಿಯನ್ನ ಕಂಪನಿಯನ್ನ ಮುಂದುವರಿಸ್ತೀರಾ, ಮತ್ತೆ ಅದು ಇವಾಗ ಏನು ಹಂತಕ್ಕೆ ಬಂದು ನಿಂತ್ಕೊಳ್ತು ಗೊತ್ತು ಎಲ್ರಿಗೂ, ಇಲ್ಲ ಅದಿದು ಅಂತ. ಯಾಕೆ ನಿಲ್ಸಿದ್ರಿ? ನಿಲ್ಲಿಸಿಲ್ಲ, ಈಗಲೂ ದೂಡ ಇದೆ. ಈಗ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಬಿಸಿಲಿಗೆ ತಗಡು ರೂಮ್ ಕಟ್ಕೊಂಡು ಇರೋದು ಕಷ್ಟ ಆಗುತ್ತೆ. ಮತ್ತು ಆ ಟಾಯ್ಲೆಟಿನ ಪ್ರಾಬ್ಲಮ್ ಆಗುತ್ತೆ, ಅಲ್ಲೆಲ್ಲ ಚೊಂಬಿಡ್ಕೊಂಡು ಹೋಗಬೇಕು. ಈಗ ಚೊಂಬಿಡ್ಕೊಂಡು ಹೋದರೆ ಸುಧೀರವ್ರ ಹೆಂಡ್ತಿ ಚೊಂಬಿಡ್ಕೊಂಡು ಹೊಂಟಾಳ, ಅದು ಒಂದು ಕಥೆನೇ ಆಗುತ್ತೆ. ಅದಕ್ಕೆ ಹೋಗಲ್ಲ. ಗುಬ್ಬಿ ರಂಗಮಂದಿರ ಅವನಿಗೆ ನಾನೇ ಬಿಟ್ಕೊಟ್ಟಿದ್ದೆ, ಈಗೇನು ನಡೆಸ್ತಾ ಇದ್ದಾನಲ್ಲ ಅವನಿಗೆ. ಅಮ್ಮ, ಅದೆಲ್ಲದರ ಮಧ್ಯ ಸ್ಪರ್ಧೆ ಬಗ್ಗೆ ಮಾತಾಡೋದಂದ್ರೆ ಇವತ್ತು ಥಿಯೇಟರ್ಗಳಿಗೆ ಸಿನಿಮಾ ನೋಡೋದಕ್ಕೆ ಜನ ಬರಲ್ಲ ಅಂತಂದಾಗ ರಂಗಮಂದಿರ ಬರೋ ಥರ ನಾವು ಮಾಡಬೇಕು. ಬರೋ ಥರ ಈಗ ಮಾಡಬೇಕು. ಸುಮ್ಮನೆ ಈಗ ಈ ಸಾಮಾಜಿಕ ನಾಟಕ ಆಡಿದ್ರೆ ಯಾರೂ ನೋಡೋದಿಲ್ಲ. ಈಗ ಚಾಮುಂಡೇಶ್ವರಿ ಇದ್ದಾಳೆ ನನ್ನ ಮನಸ್ಸಲ್ಲಿರೋದು. ಚಾಮುಂಡೇಶ್ವರಿದು ಆಕೆ ಯಾಕೆ ಅಲ್ಲಿಗೆ ಬಂದ್ಲು, ಚಾಮುಂಡಿಗೆ ಯಾಕೆ ನೆಲೆಸಿದ್ಲು, ಆಕೆ ರಕ್ತ ಬೀಜಾಸುರನ ಯಾಕೆ ಕೊಲೆ ಮಾಡಿದ್ಲು, ಆ ಮಹಿಷಾಸುರನ ಯಾಕೆ ಕೊಂದ್ಲು ಅಂಥೇಳಿ ಅದನ್ನು ಕಥೆನ ಇಟ್ಕೊಂಡು ನಾವು 1-2 ಟ್ರಿಕ್ಸ್ ಮಾಡಿದ್ರೆ ಆ ಚಾಮುಂಡಿ ಮೇಲಿಂದ ಬರೋದು, ಆ ಮಹಿಷಾಸುರನ ವಧೆ ಮಾಡೋದು, ಇವೆಲ್ಲ ಸೀನ್ಗಳು ಮಾಡಿದ್ರೆ ಜನ ಮತ್ತೆ ಥಿಯೇಟ್ರಿಗೆ ಬರ್ತಾರೆ ಅಲ್ವಾ. ಅವಾಗಿನ ಕಾಲದಲ್ಲಿ ಒಬ್ಬರು ಆರ್ಟಿಸ್ಟು ಒಂದು ತಾಯಿ ಪಾತ್ರ ಮಾಡೋರು ಈಗ ಸುಮ್ಮನೆ ಪಾಠ ಮಾಡೋದಂದ್ರೆ ಈಗ ತಿಂಗಳಾನ್ಗಟ್ಲೆ ಮಾಡಬೇಕು. ಅವರು ಮೈಯೆಲ್ಲ ನೀರು ಹಾಕ್ಕೊಂಡು ಒಂದು 3-4 ಕೊಡ ನೀರು ಹಾಕ್ಕೊಂಡು ಒಂದು ಗೋಣಿಚೀಲ ಅಂದರೆ ನಿಮಗೆ ಗೊತ್ತಿರುತ್ತೆ, ಗೋಣಿಚೀಲ ಹೊತ್ಕೊಂಡು ಭಿಕ್ಷೆ ಬೇಡೋ ಸೀನ್ ಬರುತ್ತೆ. ಆಕೆಗೆ ದಿನ ಒಂದಿಷ್ಟು ಭಿಕ್ಷೆ ಹಾಕ್ತಿದ್ರು. ಆಕೆ ಆ ಭಿಕ್ಷೆನ ಇಷ್ಟಪಡ್ತಿರ್ಲಿಲ್ಲ, ನನ್ನ ಪಾತ್ರ ಅವ್ರಿಗೆ ಹಿಡಿಸಿದೆ, ನನ್ನ ಪಾತ್ರಕ್ಕೆ ಅವ್ರು ಭಿಕ್ಷೆ ಹಾಕ್ತಾ ಇದ್ದಾರೆ ಅಂತ ಖುಷಿ ಪಡ್ತಿದ್ರು. ಅಂಥ ಕಲಾವಿದರು ಇರೋದ್ರಿಂದ ಅವಾಗ ಕಲೆಕ್ಷನ್ ಆಗ್ತಾ ಇತ್ತು. ಈಗ ದಿನ ನಾವು ನೀರ್ಯಾಕೆ ಹಾಕೊಳ್ಳೋಣ್ರಿ, ನೆಗಡಿ ಆದರೆ ಯಾರು ನೋಡ್ತಾರೆ, ಮಾತ್ರೆ ತಗೋಬೇಕು, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಆಗೋದಿಲ್ಲ ಅಂತಾರೆ. ಅದಕ್ಕೆ ಅದು ಆಗೋದಿಲ್ಲ ಅಂತ ಹೇಳೋರನ್ನ ಮತ್ತೆ ತಂದು ಪ್ರಯತ್ನ ಮಾಡೋದು. ಪ್ರಯತ್ನ ನಮ್ಮದು, ಫಲಾಫಲ ದೇವ್ರದ್ದು. ನೋಡೋಣ ಮಾಡೋಣ ಅಂತ ಒಂದು ಆಸೆ ಇದೆ ಆಯಿತಾ. ನಮ್ಮ ಮಕ್ಕಳು ಏನು ಈಗ ಪಾತ್ರ ಮಾಡಬೇಡ ಆರಾಮಾಗಿ ರೆಸ್ಟ್ ತಗೋ ಅಂತಾರೆ, ಎಲ್ಲಿ ಕೇಳಬೇಕು. ಒಂದು ನಾಟಕದ ಕಂಪನಿ ನಡೆಸ್ತಾ ಇರಬೇಕಾದ್ರೆ ಪತ್ತರ್ ಶಾಂತಮ್ಮ ಅಂತ ಆಕೆ ಒಳ್ಳೆ ಆರ್ಟಿಸ್ಟು, ಸತ್ಯಭಾಮನ್ ಪಾಠ ಮಾಡ್ತಿದ್ಲು. ಅವರು ಹಾರ್ಟ್ ಆಪ್ರೇಷನ್ ಆಗಿ ಸಾಯಂಕಾಲ 9 ಗಂಟೆಗೆ ಬಸ್ ಐತಿ, ನಾವು ಮಾಲತಿ ಸುಧೀರವ್ರ ಕಂಪನಿ ಹತ್ರ ಕುಂತ್ಕೊಂಡು ಹೋಗೋಣಪ್ಪ ಸ್ವಲ್ಪ ಹೊತ್ತು, ನಾಟಕ ನೋಡ್ದಂಗೆ ಆಗತ್ತೆ ಅಂತ ಬಂದರು ನಮ್ಮ ಕಂಪ್ನಿಗೆ. ಬಂದು ನಾಟಕ ಎಲ್ಲ ನೋಡಿದ್ಮೇಲೆ ನಾನು ಒಂಚೂರು ಬಸ್ ಚಾರ್ಜಿಗೆ ಅದೆಲ್ಲ ದುಡ್ಡು ಕೊಡೋಣ ಅಂತ ಹೋದರೆ, ನೀ ದುಡ್ಡು ಕೊಡಬೇಡ ಮಾರಾಳ, ನನಗೊಂದು ಪಾರ್ಟ್ ಕೊಡು, ಯಾವ್ದಾರ ಒಂದು 4-5 ದಿವಸ ಆರಾಮಾಗಿ ಬರ್ತೀನಿ, ನಾವು ಬಣ್ಣ ಹಚ್ಕೋಬೇಕು. ಆ ಕನ್ನಡಿ ಮುಂದೆ ನೋಡಿ ನಾನು ಬಣ್ಣ ಹಚ್ಕೊಂಡ್ರೆ ನನಗೆ ಸಮಾಧಾನ, ಇನ್ನೂ 3 ವರ್ಷ ಬದುಕ್ತೀನಿ ನಾನು. ಆಕೆ ಆಪ್ರೇಷನ್ ಮಾಡಿಸ್ಕೊಂಡು ಬೈಪಾಸ್ ಸರ್ಜರಿ ಮಾಡಿ ಊರಿಗೆ ಹೊಂಟಿದ್ದಾರೆ. ಊರಿಗೆ ನಾನು ಬಣ್ಣ ಹಚ್ಕೋಬೇಕು, ಪಾರ್ಟ್ ಕೊಡುವ, ಒಂದು ತಾಯಿ ಪಾರ್ಟ್ ಕೊಡು, ಸಣ್ಣ ಪಾರ್ಟ್ ಕೊಡು ಅಂತ ಕೇಳಿದಾಗ ಹೆಂಗೆ ಅರ್ಸ್ಬೋದು ಹೇಳ್ರಿ. ಆ ಕಲೆಗೆ ಗೌರವ ಎಷ್ಟಿದೆ ಅಂತ ಈಗ ಇಲ್ಲ ಆ ಕಲಾವಿದ. ಹೌದಮ್ಮ, ಅದೇ ಬಣ್ಣದ ತಾಕತ್ತೆ ಹಂಗೆ. ಬಣ್ಣ ಹಚ್ಚಿದ ಮೇಲೆ ಖಂಡಿತ ಬಣ್ಣ ಬಿಡಕ್ಕೆ ಯಾರು ಇಷ್ಟಪಡಲ್ಲ. പക്ഷെ ನಿಮಗೆ ಇಂಥ ಎಲ್ಲ ಒಂದು ಅದ್ಭುತವಾದ ಅನುಭವ ಇದ್ದಿದ್ದಕ್ಕೇನ ಸರ್ಕಾರ ನಿಮಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದು, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದು. ಹೇಳಿ ಅಮ್ಮ, ಅವಾಗ ನಿಮ್ಮ ಅವಧಿಯಲ್ಲಿ ನೀವೇನ್ ಮಾಡಿದ್ರಲ್ಲ, 1 ವರ್ಷ ಎಷ್ಟಿದ್ರಿ ಅಮ್ಮ? 14 ತಿಂಗಳು. 2 ತಿಂಗಳು, 1 ವರ್ಷ 2 ತಿಂಗಳು.
ಆ ಅವಧಿಯಲ್ಲಿ ಅಂದ್ರೆ ಇವತ್ತು ತುಂಬಾ ಜನ ಕಲಾವಿದರು ನಿಮ್ಮನ್ನ ನೆನಪಿಸ್ಕೊಳ್ತಾರೆ. ಆ ಅವಧಿ ಹೇಗಿತ್ತು ಹೇಳಿ ಅಮ್ಮ? ನನ್ನ ಮನಸ್ಸಲ್ಲಿ ಫಸ್ಟ್ ಬಂದಿದ್ದು ಬಡ ಕಲಾವಿದರಿಗೆ ಪೆನ್ಷನ್ ಮಾಡಬೇಕು. ಅವ್ರಿಗೆ ಒಂದು 500, 1000, 1,500, ಈಗ 2,000 ಆಗಿದೆ. ಅದು ಕೊಟ್ಟರೆ ಅಟ್ಲೀಸ್ಟ್ ಮಾತ್ರೆಗಾದರೂ ಆಗುತ್ತೆ. ಶುಗರು BP ಇರೋರಿಗೆ ಒಂದಿಷ್ಟು ಮಾತ್ರೆಗಾರ ತೊಗೊಂಡು ಅವರು 3 ತಿಂಗಳು ಬದುಕೋರು 6 ತಿಂಗಳು ಬದುಕ್ತಾರೆ. ಅದು ನನ್ನ ಕೊಡುಗೆ ಅಂತ ಅನಿಸುತ್ತಂತ ಫಸ್ಟು ನಾನು ಮಾಡಿದ್ದೆ ಪೆನ್ಷನ್ಗೆ. ಅಲ್ಲಿ ಯಾರ್ಯಾರಿಗಿಲ್ಲ ಅಲ್ಲಿ ಕಲಾವಿದರಿಗೆ ಅಂತ ನಾನು ಇದು ಮಾಡಲಿಲ್ಲ. ಟೆಕ್ನಿಷಿಯನ್ಸ್ ಇರ್ತಾರೆ, ಅವರು ನಮ್ಮ ಜೊತೆಲೇ ದುಡ್ದಿರ್ತಾರಲ್ವ. ಕಸ ಗುಡಿಸೋಳು ಅವಳು ನಮ್ಮ ಜೊತೆಲೇ ದುಡ್ದಿರ್ತಾಳೆ. ಪರ್ದೆ ಎಳೆಯೋನು ನೈಪಥ್ಯ ಕೆಲಸದವ್ರು ಅವರು ನನ್ನ ಜೊತೆಲೇ ದುಡ್ದಿರ್ತಾರೆ. ಮತ್ತು ನಾ 2,000 ರೂಪಾಯಿ ತೊಗೊತೀನಿ, ಅವ್ರಿಗೆ ಯಾಕೆ ಕೊಡಬಾರ್ದು? ತಪ್ಪಲ್ವಾ? ಅದಕ್ಕೆ ಅವ್ರಿಗೆಲ್ಲ ಬರಬೇಕು ಅಂಥೇಳಿ ನೈಪಥ್ಯ ಕೆಲಸ ಮಾಡ್ರು. ಕಸ ಗುಡಿಸೋರು ಆಗಲಿರಲಿ, ಆಮೇಲೆ ಪರ್ದೆ ಎಳೆಯೋರಾಗಿರಲಿ, ಮೇಕಪ್ಪು ಸಾಮಾನೆಲ್ಲ ತೆಗ್ದಿಡೋದು, ಎಣ್ಣೆ ಕೊಡಿಸೋದು, ಅವ್ರಿಗೆಲ್ಲರನ್ನೂ ಮಾಡಿದ್ ಕೊಟ್ಟೆ. ಯಾರು ಏನಾರ ಅಂದ್ಕೊಳ್ಳಿ ಅಂತ ಎಲ್ಲರಿಗೂ ಮಾಡಿ. ಕಾಸ್ಟ್ಯೂಮು ಹೊಲಿಯೋನಿಗೂ ಮಾಡಿಕೊಟ್ಟಿದ್ದೀನಿ. ಅವು ನಮ್ಮ ಬಟ್ಟೆ ತಾನೇ ಹೊಲಿತಾನೆ, ಏನು ಬೇರೆಯವ್ರ ಬಟ್ಟೆನ ಹೊಲಿತಾನೆ. ನಮಗೆ ಡ್ಯಾನ್ಸಿಗೆ ಆ ಥರ ಬೇಕು ಈ ಥರ ಬೇಕಂತೆಲ್ಲ ಮಾಡ್ಕೊತೀವಿ. ಮತ್ತು ಅವನು ನಮ್ಮ ರಂಗಭೂಮಿಗೆ ಸಂಬಂಧಪಟ್ಟಿದವನು. ಅದಕ್ಕೆ CMಗೆ ಒಂದು ಲೆಟ್ರ್ ಬರೆದು ಹಾಕಿ, ಆಯ್ತು ಅವಳು ಯಾರು ಕೇಳ್ತಾಳೆ ಕೊಡ್ರಪ್ಪ ಅವರಿಗೆ. ಸುಧೀರ್ ಅವ್ರ ಸತ್ತ ಮೇಲೆ ನಾಟಕದ ಕಂಪನಿ ನಡೆಸ್ತಾ ಇದ್ದೆ. ಒಂದು ಊರು ತೇರ್ದಾಳ ಅಂತ. ರಾತ್ರಿ 10 ಗಂಟೆಗೆ ನಾಟಕ, 2 ಗಂಟೆ 2:30 3 ಗಂಟೆಗೆ ನಾಟಕ ಬಿಡ್ತಿದ್ವಿ. ಆ ಊರಲ್ಲಿ ಕಲೆಕ್ಷನೇ ಆಗಲಿಲ್ಲ, ನನಗೆ ಕಲೆಕ್ಷನೇ ಆಗಲಿಲ್ಲ. ಆ ಗಂಡ ಹೆಂಡತಿ ಕಾಮಿಡಿ ಪಾರ್ಟ್ ಮಾಡ್ತಾಯಿದ್ರು. ಅಲ್ಲಿ ಸಣ್ಣ ಮನೆ ಒಳಗೆ ಅವ್ರ ಮಗನ್ನ ಮಲಗಿಸಿ ಬೆಚ್ಚಗೆ ಹುಷಾರಿರಲಿಲ್ಲ ಅಂತ ಹುಡುಗನಿಗೆ ಮಲಗಿಸಿ ಇವ್ರು ನಾಟಕಕ್ಕೆ ಬಂದಿದ್ದಾರೆ. ನಾಟಕ ಏನು ಅವತ್ತು ಒಂದು 5,000 ರೂಪಾಯಿ ಕಲೆಕ್ಷನ್ ಆಗಿರ್ಬೋದು ಅಷ್ಟೇ. ಆ ಮಳೆಯಲ್ಲಿ ಅವ್ರ ಹುಡುಗ ಸತ್ತೋಗ್ಬಿಟ್ಟಿದ್ದಾನೆ. ಅವನಿಗೆ ಜಾಂಡೀಸ್ ಆಗಿದೆ ಅಂತ ಗೊತ್ತಾಗಿಲ್ಲ. ಒಂದು 10 ವರ್ಷದ ಹುಡುಗ ಸತ್ತೋಗ್ಬಿಟ್ಟಿದ್ದಾನೆ. ಆ ಮನೆ ಓನರ್ ಬಂದು ನನಗೆ ಹೇಳಿದ್ರು, ಹಿಂಗೆ ಅವ್ರ ಹುಡುಗ ನೋಡ್ಕೊ ಅಂದಿದ್ರು. ನಾವು ಹೋಗಿ ನೋಡೋದಕ್ಕೆ ಆ ಹುಡುಗ ಕೈಕಾಲೆಲ್ಲ ತಣ್ಣಗಾಗಿದೆ ರೀ, ಮತ್ತು ಅವನು ಸತ್ತೋಗಿದ್ದಾನೆ ಅಂತ. ಅಲ್ಲಿ ಪಾರ್ಟ್ ಮಾಡ್ತಾ ಇದ್ದಾರೆ. ನಾಟಕ ಬಿಟ್ಟರೆ ದುಡ್ಡು ಕೊಡು ಅಂತಾರೆ. ಪೂರ್ತಿ ನಾಟಕ ಆಡಿಲ್ಲ, ನಮ್ಮ ಟಿಕೆಟ್ ರೊಕ್ಕ ಕೊಡ್ರಿ ಅಂತ. ರೊಕ್ಕ ವಾಪಸ್ ಕೊಡಬೇಕು. ಇವರಿಬ್ಬರಿಗೂ ಸತ್ತೋಗಿದ್ದಾರೆ ಅಂದರೆ ಇವ್ರ ಊರಿಗೆ ಹೋಗ್ತಾರೆ ಮಗುನ ನೋಡೋದಕ್ಕೆ, ತಗೊಂಡು ಹೋಗ್ತಾರೆ. ಏನು ಮಾಡಬೇಕು ಅಂತ, ಹಂಗಾದ್ರೆ ನೀನು ಹೋಗಪ್ಪ, ನಾನು ಹೇಳ್ತೀನಿ ಅವರಿಗೆ ಅಂತ ಹೇಳಿ ಅವ್ರು ನೋಡ್ರಿ ಆ ತಿಳುವಳಿಕೆ ಬಂದಿದ್ದು. ಇದೆಲ್ಲ ನಮಗೆಲ್ಲ ಈ ಆಕ್ಸಿಡೆಂಟೇ, ನಾನು ಸ್ವಂತ ಬುದ್ಧಿ ಏನಿಲ್ಲ ಇದ್ರೆ. ಆಮೇಲೆ ಆ ಅಪ್ಪನ ಕಳಿಸ್ದ. ನಾಟಕ ಹೆಂಗೆ ಮಾಡೋದು ಅವರು ಇಬ್ಬರು ಭರ್ಜರಿ ಪಾರ್ಟ್ ಮಾಡಿದ್ರು. ಪಾರ್ಟ್ ಮಾಡಾದ್ಮೇಲೆ ಆ 1,000 ರೂಪಾಯಿ ಏನು ಕಲೆಕ್ಷನ್ ಆಗಿತ್ತಲ್ಲ, ಅದರಲ್ಲಿ ಎಲ್ಲ ಬಣ್ಣ ಅಳಕಿಸ್ಕೆ ಕೊಬ್ಬರಿ ಎಣ್ಣೆ ಬೇಕಲ್ಲ, ಆ ಕೊಬ್ಬರಿ ಎಣ್ಣೆಗೆ ಒಂದು 100 ರೂಪಾಯಿ. ಆಮೇಲೆ ರಾತ್ರಿ ಬೋರ್ಡಿಂಗ್ ಮಾಡಬೇಕಲ್ಲ ಮಾರನೇ ದಿವಸಕ್ಕೆ, ಅದಕ್ಕೆ ಒಂದು 150 ರೂಪಾಯಿ ಇಟ್ಕೊಂಡು ಮಿಕ್ಕಿದ ದುಡ್ಡು ಅವ್ರ ಕಡೆ ಕೊಟ್ಟು, ನಿಮ್ಮ ಮಗನಿಗೆ ಹುಷಾರಿಲ್ಲಂತೆ ಮನೆಗೆ ಹೋಗ್ರಿ ಅಂತ ಕಳಿಸ್. ಅವರು ಮನೆಗೆ ಹೋಗಿ ಹತ್ತು ಕರೆದು ಗೋಳಾಡ್ಕೊಂಡು ಏನೇನೋ ಮಾಡ್ಕೊಂಡ್ರು. ಮಾಡಿದ ತಕ್ಷಣ ಅಮ್ಮೋರು ಇರೋ ದುಡ್ಡೇ ನಮಗೆ ಕೊಟ್ಬಿಟ್ಟಿದ್ದಾರೆ, ನಾವು ಈ ದುಡ್ಡನ್ನೇ ತಗೊಂಡು ಹೋಗ್ಬೇಕು, ಮತ್ತೆ ಬೇರೆ ದಾರಿ ಇಲ್ಲ ಅವರಿಗೂ, ನನಗೂ ದಾರಿ ಇಲ್ಲ. ಅವ್ರ ಹತ್ರ ಏನಾರು ಇದ್ರೆ ಕೊಡ್ತಿದ್ರು, ಮಾಲ್ತೇಮರ್ ದೊಡ್ಡ ಕೈ ಏನೂ ಇಲ್ಲ ಅವ್ರ ಹತ್ರ. ಮತ್ತು ಮಳೆ ಬೇರೆ ಹತ್ತೈತೆ ಅಂತೇಳಿ ಅವ್ರೇನು ಮಾಡಿದ್ರು, ಆ ಊರಿಗೆ ವಸ್ತಿ ಬಸ್ ಬರುತ್ತೆ. ವಸ್ತಿ ಅಂದರೆ ನೈಟ್ ಬಸ್ ಬಂದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಕೆಂಪು ಬಸ್ಸು. ಆಮೇಲೆ ಬೆಳಗಿನ ಜಾವ ಫಸ್ಟ್ 5 o'clock ಅದು ಹೊರಡುತ್ತೆ, ವಸ್ತಿ ಬಸ್ಸು ಅಂತಾರೆ ಅದಕ್ಕೆ. ಆ ಬಸ್ಸಲ್ಲಿ ಹಿಂದ್ಗಡೆ ಆ ಮಗನ ಮಲಗಿಸ್ಕೊಂಡು ಕುಂತಾರವ್ರು. ಅವನು ಸತ್ತೋಗಿದ್ದಾನೆ, ಡೆಡ್ ಬಾಡಿ ಅಂತ ಏನು ಹೇಳಲಿಲ್ಲ. ಅಮ್ಮಾರು ಕಷ್ಟದಲ್ಲಿದ್ದಾರೆ, ನಾವು ಕಷ್ಟದಲ್ಲಿದೆ. ಇದೆಲ್ಲ ದೇವ್ರ ಪರಮಾತ್ಮ ಮಾಡೋದು ಅಂತ ಹೇಳಿ ಆ ಮಗುನ ಬೆಡ್ಶೀಟೆಲ್ಲ ಒದಿಸಿ ಇಬ್ಬರು ಗಂಡ ಹೆಂಡತಿ ಕೂತ್ಕೊಂಡಿದ್ದಾರೆ. ಅವ್ರ ಊರು ಬೈಲಂಗಲ್ದ ಹತ್ರ ಯಾವುದೋ ಒಂದು ಊರು. ಬಂದಾದ್ಮೇಲೆ ಇಳಿದಿದ್ದಾರೆ. ಅವಾಗಲೇ ಗೊತ್ತು ಕಂಡಕ್ಟ್ರ್ ಡ್ರೈವರ್ಗೆ ಡೆಡ್ ಬಾಡಿ ತಂದಿದ್ದಾರೆ ಅವರು. ನನ್ನ ಎಳ್ಕೊಂಡು ಹೋಗ್ಬೋದಾಗಿತ್ತು, ಅವರಿಬ್ಬರು ತಂದೆ ತಾಯಿನ ಎಳ್ಕೊಂಡು ಹೋಗ್ಬೋದಾಗಿತ್ತು. ಇದು ತಪ್ಪಲ್ವಾ, ಇದು ಅಪರಾಧ. ಅವರು ಎಲ್ರಿ ಸರ ಭಾಳ ಕಷ್ಟ ಇತ್ತು, ಇನ್ನೂ ಉಸಿರಿತ್ತು, ಕರ್ಕೊಂಬಂದೇವಿ, ಹೋಗ್ಬಿಟ್ಟೈತೆ, ಆಯ್ತಾಯ್ತು ಇಳಿದು ಹೋಗ್ರಿ ಅಂತ ಅವ್ನು ಕಳಿಸಿದ್ರು. ಅಲ್ಲಿಗೆ ಹೋಯಿತು. ಪಾಪ ಹೆಣ್ಮಗಳು ಕಳಿಸಿದ್ದಾಳೆ ಅಂತ ಸಿಂಪತಿ ಬಂತು ಅವರಿಗೆಲ್ಲ. ಅದು ಒಂದು ದೊಡ್ಡ ಘಟನೆ ನನಗೆ. ಅವ್ರು ಮನ್ಸು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಏನೋ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಆಯಿತು ಪಾಪ ನಾಟಕದ ಕಂಪ್ನಿಯವರು ಬದುಕಲಿ ಅಂತ ಒಂದು ಧಾರಾಳ ಮನಸ್ಸು, ಒಂದು ಪ್ರೀತಿ, ಒಂದು ವಿಶ್ವಾಸ ಏನು ತೋರಿಸಿದ್ರಲ್ಲ, ಅದು ದೇವರ ಅನುಗ್ರಹ. ರಂಗಭೂಮಿ, ನಾಟಕ ಕಂಪನಿ ಕಷ್ಟಗಳ ಇಂಟರ್ವಲ್ ಆದಮೇಲೆ ಮಕ್ಕಳಿಬ್ರು ಇಷ್ಟು ದೊಡ್ಡ ಹೆಸರು ಮಾಡ್ತಾರೆ, ನಿರ್ದೇಶಕರಾಗಿ ಸ್ಟಾರ್ ನಿರ್ದೇಶಕರು ಅಂತ ಅನ್ನಿಸ್ಕೊಳ್ತಾರೆ. ಈ ಹೆಂಗಿದೆಯಮ್ಮ ಎಲ್ಲ ಇಡೀ ಬದುಕೊಂತಲ ನೋಡಿದಾಗ? ನನಗೆ ಭಾರಿ ಸಂತೋಷ ಹೃದಯದಲ್ಲಿ. ನನ್ನ ಮಕ್ಕಳಿಬ್ರು ಡೈರೆಕ್ಟರ್ ಆಗಿದ್ದಾರೆ, ಒಳ್ಳೆ ಹೆಸರು ಬಂದಿದೆ,
ಆಮೇಲೆ ಕಾಟೇರ ಪಿಕ್ಚರು ತುಂಬ ಸೂಪರ್ ಹಿಟ್ ಆಯಿತು, ಎಲ್ಲ ಸಂತೋಷ ಇದೆ. ಆದರೆ ಅವ್ರ ತಂದೆ ನೋಡ್ಲಿಲ್ವಲ್ಲ ಅಂತ ಹೌದು ಹೌದು. ಮಕ್ಕಳು ದೊಡ್ಡವರಾಗಿರ್ಲಿಲ್ಲ, ಅವಾಗಲೇ ಹೋಗ್ಬಿಟ್ರು. ಮಕ್ಕಳ ಯಶಸ್ಸನ್ನ ತಂದೆ ತಾಯಿ ನೋಡಿದಾಗ ಇನ್ನೂ ಹೆಚ್ಚು ಸಾರ್ಥಕತೆಯ ಭಾವ. ಚಿಕ್ಕ ಮಗನಿಗೆ ಅವ್ರ ತಂದೆ ಅಟ್ಯಾಚ್ಮೆಂಟ್ ತುಂಬಾ ಇತ್ತು. ಅವನು ಅಪ್ಪ ಐ ಲವ್ ಯು ಅಂತ ಬರ್ದಿದ್ದಾನಲ್ಲ, ಆ ಹಾಡು ಅವ್ರ ತಂದೆಗೋಸ್ಕರ ಬರ್ದಿರೋದು. ಆ ಹಾಡು ಒಬ್ಬನೇ ಕೇಳ್ತಾ ಇರ್ತಾನೆ ರೂಮಲ್ಲಿ ಕುತ್ಕೊಂಡು. ಅವನು ಹೇಳ್ಕೊಳ್ಳಲ್ಲ, ನಮ್ಮಮ್ಮ ನೊಂದಿದ್ದಾಳೆ ಅವ್ರಿಗೆ ಹೇಳಬಾರ್ದು ಅಂತ ಅವ್ರು ಹೇಳಲ್ಲ, ಬಟ್ ಭಾವನೆಗಳು ಹೃದಯ ಕರಳಿಗೆ ಸ್ಪಂದಿಸುತ್ತಲ್ಲ. ಎಷ್ಟು ದೊಡ್ಡ ಡೈರೆಕ್ಟರ್ ಆದ್ರೂ ನಮ್ಮ ಜೀವನ ಹಿಂಗಾಯ್ತಲ್ಲ. ಸುಧೀರ್ ಅವರು ಮಕ್ಕಳ ಬಗ್ಗೆ ತುಂಬ ಕನಸು ಕಾಣೋರು. ನಮ್ಮ ಚಿಕ್ಕ ಮಗನ ತರುಣಿಗೋಸ್ಕರ ನಮ್ಗೆ ಹೆಣ್ಮಕ್ಳಿಲ್ಲ ಅಂತ ಕುಂಡ್ರಿಸ್ಕೊಂಡು ಅವನಿಗೆ ತಲೆ ಬಾಚೋದು, ಅವನಿಗೆ ಜಡೆ ಹಾಕೋದು, ಅವನಿಗೆ ಮಲ್ಲಿಗೆ ಹುತ್ತದ್ದು ಮುಡಿಸೋದು, ಹಾಗೆಲ್ಲ ಮಾಡ್ತಿದ್ರು. ನಾನು ಅಷ್ಟು ಮಕ್ಳ ಬಗ್ಗೆ ಇಲ್ಲ, ನಾನು ಏನೋ ಮಾಡ್ಬೇಕು, ಅಡುಗೆ ಮಾಡು, ಅದು ಮಾಡು, ಇದು ಇಂಥದ್ದೇ ನಂದು. ಅವರು ಮಕ್ಳು ಸಣ್ಣ ಸಣ್ಣ ಮಕ್ಳನ್ನ ಕುಂಡ್ರಿಸ್ಕೊಂಡು ತಲೆ ಬಾಚಿ ಅವ್ರಿಗೆ ಹೂ ಮುಡಿಸಿ, ಆಮೇಲೆ ನಮ್ಮ ಚಿಕ್ಕ ಮಗ ಅಪ್ಪ ನೀನು ಸಿಂಧೂರ್ ಲಕ್ಷ್ಮಣದಲ್ಲಿ ಪಾಠ ಮಾಡ್ತೀಯಲ್ಲ ಅದಕ್ಕೆ ನಂಗೆ ದೊಡ್ಡ ನಾಮ ಹಚ್ಚು ಅನ್ನೋನು. ಆ ಮಕ್ಕಳನ್ನ ಆ ಸಂತೋಷ ಅಷ್ಟೇ ನೋಡಿದ್ದವರು. ಆಮೇಲೆ ಈ ಪ್ರಬುದ್ಧವರಾದ್ಮೇಲೆ ನೋಡ್ಲಿಲ್ವಲ್ಲ. ಅವ್ರಿಗೆ ಎಷ್ಟು ಬೇಗ, ಅವ್ರಿಗೆ 49 ಇಯರ್ಸ್ ಸುಧೀರ್ ಅವ್ರಿಗೆ ಸತ್ತಾಗ, ನನಗೆ 32 ಇಯರ್ಸ್. ಎಷ್ಟು ಬೇಗ ಜೀವನ ಕಳ್ಕೊಂಡ್ರಲ್ಲ ಸುಧೀರ್ ಅವರ ನೋವು ನನಗೆ ಈಗಲೂ ಹೋಗೋದೇ ಇಲ್ಲ. ಅದಕ್ಕೆ ದೊಡ್ಡ ಫಂಕ್ಷನ್ ಆದರೂ ನಾನು ಹೋಗಲ್ಲ, ಇದೆಲ್ಲ ಫೀಲಿಂಗ್ಸ್ ಆಗುತ್ತೆ ಅಂತ. ಇವತ್ತು ಹಂಗಿದ್ರೆ ಈಗ ನಿಮ್ಮ ಪ್ರಕಾರ ಈಗ ರಂಗಭೂಮಿ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಲ್ಲ, ಅಂದರೆ ಸಂಪೂರ್ಣವಾಗಿ ನಶಿಸಿ ಹೋಗುವ ಹಂತಕ್ಕೆ ಬಂದು ನಿಂತ್ಕೊಂಡಿದ್ಯಾ? ಈಗ ಒಂದಷ್ಟು ಜನ ಹೇಳ್ತಾರೆ ಇಲ್ಲ ಇವತ್ತು ಜೀವಂತವಾಗಿದೆ, ರಂಗಭೂಮಿ ಶಕ್ತಿಯುತವಾಗಿ ಕೆಲಸ ಮಾಡ್ತಾ ಇದೆ. ಯಾರು ಆ ಥರ ಹೇಳ್ತಿದ್ದಾರೆ? ಯಾರು ಆ ಮಾತು ಹೇಳ್ತೀರಾ? ಏನು ಹೇಳ್ತಿರೋದು? ಕೆಲವೊಬ್ಬರು ಹವ್ಯಾಸಿ ರಂಗಭೂಮಿಯಲ್ಲಿ ವಿದ್ಯಾವಂತರಿದ್ದಾರೆ. ಅವರು ಈಗ ನೀವು ವಿದ್ಯಾವಂತರಿದ್ದೀರಿ ಸರ್, ನೀವು 2 ದಿವಸ ಪ್ರಾಕ್ಟೀಸಿಗೆ ಬರಬೇಕು ಅಂದರೆ ಪ್ರಾಕ್ಟೀಸ್ ಇಲ್ಲದೆ ನಾಟಕ ಆಡೋಕ್ಕಾಗಲ್ಲ. ಬರ್ತಾರೆ, ಮಾಡ್ತಾರೆ, ಅವ್ರ ಕಾರ್ಗಳಲ್ಲೋ ಬೈಕಲ್ಲೋ ಒಂದು ಹೆಗಲಿಗೆಲ್ಲ ಬಟ್ಟೆ, ಅವ್ರ ಮೇಕಪ್ ಎಲ್ಲ ಹಾಕ್ಕೊಂಡು ಅವ್ರವರೇ ಮಾಡಿಬಿಟ್ಟು ಅವ್ರಿಗೆ ಸಂಭಾವನೆ ಎಷ್ಟು ಕೊಡ್ತಾರೇನೋ ಅದು ಗೊತ್ತಿರೋದಿಲ್ಲ, ಅವ್ರು ಹೋಗ್ಬಿಡ್ತಾರೆ. ನಮ್ಮಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ವಿದ್ಯಾವಂತರಿರಲ್ಲ, ಎಲ್ಲ ಅವಿದ್ಯಾವಂತರೇ ಇರ್ತಾರೆ. ಅವರು ಪ್ರಾಕ್ಟೀಸಿಗೆ ಬರ್ಬೇಕಾದ್ರೆ ಚಾ ತಂದಾರನ, ಚಾ ಇನ್ನೂ ತಂದಿಲ್ಲ, ಹಂಗಾರೆ ಪ್ರಾಕ್ಟೀಸ್ಗೆ ಬೇಡಪ್ಪ, ಅಲ್ಲಿಂದ ಹಂಗೆ ಅದು ಅವರನ್ನ ತಿದ್ದಬೇಕು. ಕಲಾವಿದ್ರ ಕೊರತೆ ಆಗಿರೋದ್ರಿಂದ ಈಗ ನಾನೊಂದು ಕಲಾವಿದೆ ಅಂತ ನನ್ನ ಮಕ್ಕಳ ನಾಟಕ ಕಂಪ್ನಿಗೆ ಬೇಡಪ್ಪ, ಅವ್ರಿಗೆ ಬೇರೆ ಇನ್ನೇನಾರು ಉದ್ಯೋಗ ಮಾಡಲಿ ಅಂತ ಹೇಳಿ ಡಾಕ್ಟ್ರು, ಇಂಜಿನಿಯರು, ಏನೋ IT-BT ಕಂಪನಿಗೆ ಏನೋ ಮಾಡ್ತಾರೆ. ಬಟ್ ನಾಟಕದ ಕಂಪ್ನಿಗೆ ಹೋಗೋಕ್ಕೆ ಬೇಡ ಅಂತಾರೆ. ಯಾಕಂದರೆ ಇದು ಈ ತಳಹದಿ ಸರಿ ಇಲ್ಲ ಅಂತ. ಈ ತಳಹದಿ ಸರಿ ಇಲ್ಲ ಅಂತಂದರೆ ಯಾರಾದರೂ ಒಂದು ಹಿರಿಯ ಕಲಾವಿದರು ಸೇರಿಬಿಟ್ಟು ಅದನ್ನು ತಿದ್ದುಪಡಿ ಮಾಡಬೇಕು, ಸರ್ಕಾರ ಜೊತೆಲಿ ಹೋರಾಡಬೇಕು. ನೀವು ನಾಟಕದ ಕಂಪನಿಗಳಿಗೆ ಒಂದಿಷ್ಟು ಅನುದಾನ ಕೊಟ್ಟು ಏನೋ ಮಾಡಿರಿ, ನಾವು ಅದಕ್ಕೆ ನಿಲ್ತೀವಿ, ನಮಗೆ ಬೇಡ, ನಮಗೆ ಕೊಟ್ಟಿದ್ದೀರಿ ನೀವು. ಈ ಕೆಳಮಟ್ಟದ ಕಲಾವಿದರು ಬರಬೇಕು, ಮೇಲೆ ಬರಬೇಕು ಅಂತ ಅವ್ರಿಗೆ ಮಾಡಲೇಬೇಕು. ಈಗ ಬನಶಂಕರಿ ಜಾತ್ರೆ ಅಂತ ಆಗುತ್ತೆ, ಅಲ್ಲಿ ಕೆಪಾಸಿಟಿ ಒಂದು 5 ಕಂಪನಿಗೆ ಹೋದರೆ ಬದುಕ್ತಾರೆ. ಒಂದು 5 ಲಕ್ಷ 10 ಲಕ್ಷ 20 ಲಕ್ಷ ತೊಗೊಂಡು ಬರ್ತಾರೆ, ಅದನ್ನೇ ವರ್ಷ ಇಡೀ ಅವ್ರು ಮಾಡಬೇಕು. ಆ ಬನಶಂಕರಿ ಜಾತ್ರೆಯಲ್ಲಿ 15 ಕಂಪನಿ ಹೋದರೆ ಹೆಂಗೆ? ಅವ್ರ ಕಾಂಟ್ರಾಕ್ಟ್ರು ಕಾಂಪಿಟೇಷನ್ ಮೇಲೆ ಏನೋ ಕರೆಸ್ತಾರೆ, ಅದರಲ್ಲಿ 3 ಕಂಪ್ನಿ 4 ಕಂಪ್ನಿ ಕಲೆಕ್ಷನ್ ಆಗುತ್ತೆ, ಮಿಕ್ಕಿದ ಕಂಪ್ನಿ ಎಲ್ಲ ಬಿದ್ದೋಗ್ತಾರೆ. ಅವ್ರು ಅಲ್ಲಿಂದ ಒಂದು 3 ಲಾರಿ ಸಾಮಾನು ಎಲ್ಲ ತಗಡು ಹಾಕಬೇಕು, ಪರದೆ, ಈಗೆಲ್ಲ ಕುದುರೆ ತೊಗೊಂಡು ಬರ್ಬೇಕು ಸ್ಟೇಜ್ಗೆ, ಹೆಲಿಕಾಪ್ಟರ್ ತರಬೇಕು, ಆಮೇಲೆ ಟ್ರ್ಯಾಕ್ಟರ್ ತರಬೇಕು ಅಂತ, ಹಂಗೆಲ್ಲ ಹುಡುಗರಿಗೆ ಆಸೆ ಇರುತ್ತೆ. ಬಟ್ ಕಲೆಕ್ಷನೇ ಆಗದೆ ಇದ್ರೆ ಏನು ಮಾಡ್ತಾರೆ? 2-3 ಕಂಪ್ನಿ ಕಲೆಕ್ಷನ್ ಆಗುತ್ತೆ, ಮಿಕ್ಕಿದ ಕಂಪ್ನಿ ಎಲ್ಲ ಬಿದ್ದೋಗುತ್ತೆ. ಸೊ ಅದಕ್ಕೆ ಸರ್ಕಾರ ಏನಾದರೂ ಮಾಡಬೇಕು. ಅಮ್ಮ, ಇದ್ರ ಜೊತೆಗೆ ವಿದ್ಯೆ ಅಂತ ಅಂದ ತಕ್ಷಣ ನೀವು ಕಲಾವಿದರ ಬಗೆಗೆ ಎಷ್ಟು ಕಾಳಜಿ ವಹಿಸಿದ್ರು, ಅವರ ಮಕ್ಕಳಿಗೂ ಕೂಡ ನೀವು ಶಕ್ತಿ ಮೀರಿ ಒಂದಷ್ಟು ಶಿಕ್ಷಣ ವ್ಯವಸ್ಥೆ, ವಸತಿ ವ್ಯವಸ್ಥೆಯನ್ನೆಲ್ಲ ಕಲ್ಪಿಸುವಂತ ಪ್ರಯತ್ನ ಮಾಡಿದ್ರಿ ಒಂದಷ್ಟು. ಅದೇ ನಮ್ಮ ಸುಧೀರ್ ಅವ್ರು ಇದ್ದಾಗ ಒಂದು ಹಂಗೆಲ್ಲ ಮಾಡಿದ್ವಲ್ಲ, ಅವ್ರು ಹೋದ್ಮೇಲೆ ನಾನು ಮಾಡಲಿಲ್ಲ. ಬಟ್ ಎಲ್ಲರಿಗೂ ಹೇಳ್ತೀನಿ, ಮಕ್ಕಳಿಗೆ ವಿದ್ಯೆ ಕಲಿಸ್ಕೊಡ್ರಿ. ನೋಡ್ರಿ ರಂಗಾಯಣದವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಅವ್ರ ಯಶವಂತ್ ಸರ್ ದೇಶಪಾಂಡೆ ಅವ್ರ ನಾಟಕ 3 ಜನರ ಜೊತೆಲಿ ನಾಟಕ ಆಡ್ತಾರೆ, ಪಿನ್ ಡ್ರಾಪ್ ಸೈಲೆಂಟ್ ಕೂತಿರ್ತಾರೆ. ನಾಟಕ ಮುಗೀತಾ ಸಹಿ ಇರ್ಬೋದು, ಸಂಸಾರದಲ್ಲಿ ಸರಿಗಮ ಇರ್ಬೋದು, ಇಂಥ ನಾಟಕಗಳು ಅದ್ಭುತವಾಗಿ ಮಾಡ್ತಾರೆ. ಬಟ್ ಅದು ಒನ್ ಡೇ ಮಾಡಿದ್ರೆ ಇವತ್ತು ಭಾನುವಾರ ಯಶವಂತ್ ಸರ್ದು ನಾಟಕ ಇತ್ತು ನೋಡಿದ್ವಿ ಅಂತಾರೆ. ನಮ್ಮದು ಹಾಗಲ್ಲ, ದಿನನಿತ್ಯ ಮಾಡಬೇಕು. ಇದು ಬಂದಿರೋ ನಾಟಕದ ಕಂಪ್ನಿನ ವರ್ಷ ಇಡೀ ಅವ್ರಿಗೆ ಊಟ ಹಾಕಬೇಕು, ವರ್ಷ ಇಡೀ ಅವ್ರಿಗೆ ಪೇಮೆಂಟ್ ಕೊಡಬೇಕು.
ಹೇಗೆ ಸಾಧ್ಯ? ಅಂದ್ರೆ ಈ ನಿಟ್ಟಿನಲ್ಲಿ ಇವತ್ತು ಸಿನಿಮಾಗಳ ಕಡೆ ಮುಖ ಮಾಡಿದಾಗ್ಲೂ ಥಿಯೇಟರ್ಗೆ ಜನ ಬರಲ್ಲ, ಇಲ್ಲಿ ಮತ್ತು ರಂಗಭೂಮಿಗೆ ಅಲ್ಲಿ ಕೂಡ ಬರೋಲ್ಲ ಜನ. OTT ಪ್ಲಾಟ್ಫಾರ್ಮ್ ಅಂತ ಬೇರೆ ಒಂದು ಎಂಟ್ರಿ ಆಗ್ಬಿಟ್ಟು ಎಲ್ಲ ಅಧೋಗತಿ ತರ ಆಗಿದೆ. ಇದ್ರೆಲ್ಲದ್ರ ಬಗ್ಗೆ ಏನ್ ಹೇಳ್ತೀರಮ್ಮ? ಏನು ಜನಗಳಿಗೆ ಬದಲಾವಣೆ ಬೇಕು. ಬದಲಾವಣೆ ಮಾಡೋದಂತ ನಮ್ಮ ಹತ್ರ ನಾವು ಒಂದಿಷ್ಟು ಇಂಟೆಲಿಜೆಂಟ್ ಪೀಪಲ್ಸ್ ಅಂತ ಕೂತ್ಕೊಂಡು ಜನಗಳಿಗೆ ಏನು ಬೇಕು. ಮತ್ತೆ ಯಾವುದೇ ಮನುಷ್ಯ ನೋಡ್ರಿ ಎಂಟರ್ಟೈನ್ಮೆಂಟ್ ಇಲ್ಲದೆ ಬದುಕಕ್ಕಾಗಲ್ಲ. ಆದರೆ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ನನ್ನ ಆಸೆ. ಅಮ್ಮ ಈಗ ಇಷ್ಟೊತ್ತು ಮಾತಾಡಿದ್ವಲ್ಲ, ಒಂದೆರಡು ಸಾಲ ಹಾಡಿದ್ರಷ್ಟೇ, ಆದ್ರೆ ಒಂದು ಡೈಲಾಗ್ ಸಂಭಾಷಣೆ ಕೇಳದ ಇದ್ರೆ ಬಹುಶಃ ಅಪೂರ್ಣ ಅನ್ಸ್ಬಿಡುತ್ತೆ ಅನ್ಸುತ್ತೆ. ಯಾವ ಡೈಲಾಗ್ ಹೇಳಬೇಕು ನಿಮಗೆ? ನಿಮ್ ಇಷ್ಟದ ಯಾವ್ದಾದ್ರೂ ಪರವಾಗಿಲ್ಲ. ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದ್ದೇನೆಂದು ಈ ಜನ್ಮದಲ್ಲಿ ನನಗಿಂತ ಹೀನ ಸ್ಥಿತಿಯನ್ನು ತಂದೊಡ್ಡಿದೆ. ಹುಟ್ಟಿದಾಗನಿಂದಲೂ ಕಷ್ಟ ಕಣ್ಣೀರುಗಳು ಸಾಲು ಸವಾಲುಗಳನ್ನು ಎದುರಿಸುತ್ತಾ ಬಂದ ನಮ್ಮಂಥವರಿಗೆ ದೇವರಿಟ್ಟ ಬಳುವಳಿಗೆ ನ್ಯಾಯ ನೀತಿ ಧರ್ಮ ಅಂತ ಹೋರಾಡ್ತಿರೋ ನನ್ನ ಮಗ ಸರ್ಕಾರದ ಕಣ್ಣಲ್ಲಿ ಅಪರಾಧಿಯೇ? ಇಲ್ಲ ಇಲ್ಲ, ಇದನ್ನು ಎದುರಿಸಲೇಬೇಕೆಂದು ಧೀರ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂದ ಮಾತು, ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ, ನೊಂದವರ ಉಸಿರು ಒಂದಾಗಿ ಈ ಭೂಮಿ ಬಸುಳೆಯಾಗಿ ಅಗ್ನಿ ಪರ್ವತ ಸಿಡಿಯಲಿ, ಹೋರಾಟ ನಡೆಯಲಿ, ಪ್ರಸಂಗ ಬಿದ್ದರೆ ರಕ್ತ ಕೂಡ ಹರಿಯಲಿ, ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಗೆಲುವಾಗಲಿ. ಲಕ್ಷ್ಮಣ. ನಿಮ್ಮ ಈ ಜೀವನದ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಅಂತ ನಾವು ಹೇಳ್ಬಹುದು. ಖಂಡಿತವಾಗ್ಲೂ ನನಗೇನು ಆಸೆ ಇಲ್ಲಪ್ಪ ಜೀವನದಲ್ಲಿ. ನನಗೆ 63 ವರ್ಷ ಇವಾಗ. ಇನ್ನೇನಿರುತ್ತೆ, ಅದೇ ನಾಟಕದ ಕಂಪ್ನಿಗೆ ಒಂದು ಏನಾರ ಬದಲಾವಣೆ ತರಬೇಕು ಅಂತ ಆಸೆ. ಬಹುಶಃ ನಿಮ್ಮ ಎಲ್ಲ ಬದುಕಿನ ಎಲ್ಲ ಹಂತಗಳನ್ನು ದಾಟ್ಕೊಂಡು ಬಂದಿದ್ರು ಕೂಡ ಇನ್ನೊಂದಷ್ಟು ಏನೋ ಆಗಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅಮ್ಮ, ಅದೆಲ್ಲನೂ ಆಗಬೇಕು ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಭಗವಂತನಲ್ಲಿ. ಆ್ಯಂಡ್ ನಿಮ್ಮ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ, ನಮಗೊಂದಷ್ಟು ಶಕ್ತಿಯನ್ನು ತುಂಬಿದ್ದಕ್ಕೆ ಧನ್ಯವಾದ ಹೇಳ್ತೀನಮ್ಮ. ಬಂದದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ನಿಮಗೆ ಹೇಗೆ ಅನ್ನಿಸ್ತಮ್ಮ ಕೊನೆಯದಾಗಿ? ಏನಿಲ್ಲ, ಎಲ್ಲ ಒಳ್ಳೇದಾಯ್ತು. ನಿಮ್ಮಂಥವ್ರು ಗುರುತಿಸಿ ನಮ್ಮಂಥವ್ರನ್ನ ಕರೆದು ಜನಗಳಿಗೆ ಹೃದಯಕ್ಕೆ ತುಂಬ್ತಿರಲ್ಲ, ಇದು ದೊಡ್ಡ ವಿಷಯ. ದೂರದರ್ಶನ ಇರೋದು ನಮ್ಮಂಥವ್ರ ಪ್ರತಿಭೆನ ಜನಗಳಿಗೆ ಮನೆಯವರೆಗೂ ಮುಟ್ಟಬೇಕು ಅಂತಾನೆ ಇವ್ರ ಪ್ರಯತ್ನ, ಇದ್ರ ಸಾಧನೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದನ್ನು ಉಪಯೋಗಿಸ್ಕೋಬೇಕು ನಾವು. ದೂರದರ್ಶನಿಗೆ ನನ್ನ ಹೃತ್ಪೂರ್ವಕವಾದ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಧನ್ಯವಾದಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾನೇ ಇರಲಿ ಅಥವಾ ರಂಗಭೂಮಿಯೇ ಇರಲಿ, ಪರದೆಯ ಮುಂದೆ ವಿಜೃಂಭಣೆಯ ಲೈಟ್ಸ್ಗಳನ್ನು ನೋಡ್ತೀವಿ, ಬಣ್ಣ ಬಣ್ಣದ ಚಿತ್ತಾರಗಳನ್ನು ನೋಡ್ತೀವಿ. ಆದರೆ ಪರದೆಯ ಹಿಂದೆ ಯಾವ ವಿರಾಮವೂ ಇಲ್ಲದೆ, ಆರಾಮವೂ ತೆಗೆದುಕೊಳ್ಳದೆ, ಶ್ರಮ ಪರಿಶ್ರಮದಿಂದ ದುಡಿದರೆ ಮಾತ್ರ ಒಂದು ವೃತ್ತಿ ಬದುಕಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತಿನ ನಮ್ಮ ಅತಿಥಿಯ ಸಾಧನೆಯ ಪಯಣವೇ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ವಾರದ ಅತಿಥಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರದ ಅತಿಥಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.